So welcome back to our daily English classes. Dear students, I think you're all very seriously preparing for the SSC MTS exams and the other exams also. Complete ಆಗಿದ್ದು examination period ಆಗಿರೋದ್ರಿಂದ all of you are busy working on it ಅನ್ಸುತ್ತೆ. And the only thing that we request of you is that ಒಳ್ಳೆ ಅಪ್ರೋಚ್ ಮಾಡಿ ಮತ್ತು ಒಳ್ಳೆ ಕರೆಕ್ಟ್ ಮೆಥಡಲ್ಲಿ ಅದನ್ನು ಕಲಿತಾ ಹೋಗಿ. ಜಸ್ಟ್ ಟೆನ್ಷನಲ್ಲಿ ಅಥವಾ ಆ್ಯಂಗ್ಸೈಟಿಯಲ್ಲಿ ಎಲ್ಲನೂ ಸೇರಿ ಮೆಸ್ಸಪ್ ಮಾಡ್ಕೊಳ್ಳೋದಕ್ಕಿಂತನೂ ಜಸ್ಟ್ ಗೋ ಥ್ರೂ ದ ಪ್ಯಾಟರ್ನ್ಸ್ ಆಫ್ ಆಲ್ ದ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ಸ್ ಆ್ಯಂಡ್ ನ್ಯಾಚುರಲ್ ಆಗಿ ಕ್ವೆಶ್ಚನ್ಸ್ ಅದೇ ಅಲ್ಲದೆ ಇದ್ರೂ ಸಹ ಅಟ್ಲೀಸ್ಟ್ ಅ ಪ್ಯಾಟರ್ನ್ ವಿಲ್ ಬಿ ವೆರಿ ಫೆಮಿಲಿಯರ್ ಟು ಯು ಅಲ್ವಾ. ಸೊ ಹಾಗಾಗಿ ವಿ ಆಲ್ಸೋ ಆರ್ ರೆಗ್ಯುಲರ್ಲಿ ಬ್ರಿಂಗಿಂಗ್ ಟು ಯು ದ ಸಾಲ್ವ್ಡ್ ಕ್ವೆಶ್ಚನ್ ಪೇಪರ್ಸ್ ಓಕೆ ಆಫ್ ದ ಪ್ರೀವಿಯಸ್ ಇಯರ್ಸ್. ಹಾಗಾಗಿ ಇದು ಸಹ ಈ ಸೆಷನ್ನು ಸಹ ನಿಮಗೆ ಒನ್ ಆಫ್ ದಿ ಪ್ರೀವಿಯಸ್ ಇಯರ್ಸ್ದು ಕ್ವೆಶ್ಚನ್ ಪೇಪರ್ ತಗೊಂಡು ಅದನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ನಿಮಗೆ ಮೇಜರಾಗಿ ಕೆಲವೊಂದು ರೆಗ್ಯುಲರ್ ಕಾನ್ಸೆಪ್ಟ್ಸ್ ಇರುತ್ತೆ. ಯಾವ್ದ್ಯಾವುದು ಸಿನೋನಿಮ್ಸ್, ಆ್ಯಂಟೋನಿಮ್ಸ್, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಆಮೇಲೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಪ್ಯಾಸೇಜ್. ಓಕೆ, ಇಷ್ಟು ಇರೋವಂಥದ್ದು. ಆ್ಯಂಡ್ ಇದೇ ಕಾನ್ಸೆಪ್ಟಲ್ಲಿ ರೆಪಿಟೇಟಿವ್ ಆಗಿ ಮೋರ್ ದ್ಯಾನ್ 2 or 3 ಕ್ವೆಶ್ಚನ್ಸ್ ಅದೇ ಒಂದು ಟಾಪಿಕ್ ಮೇಲೇ ಕೇಳ್ತಾ ಇರ್ತಾರೆ. ಸೊ ನೀವು ಹೆಚ್ಚೆಚ್ಚು ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿದಷ್ಟು ಸಹ ಐ ಆಮ್ ಶ್ಯೂರ್ ದಟ್ ಇಟ್ ವಿಲ್ ಬಿ ವೆರಿ ವೆರಿ ಈಸಿ ಫಾರ್ ಯು ಟು ಕ್ರ್ಯಾಕ್ ಇಂಗ್ಲೀಷ್ ಸೆಕ್ಷನ್. ಓಕೆ, ಸೊ ಹಾಗಾಗಿ ನಾವು ಎಲ್ಲೂ ಬದಲಾವಣೆ ಮಾಡಿಲ್ಲ. ದ ಸೇಮ್ ಪ್ಯಾಟರ್ನ್ ಆಫ್ ದಿ ಕ್ವೆಶ್ಚನ್ ಪೇಪರ್ ತಗೊಂಡಿದ್ದೀವಿ, ಇನ್ಕ್ಲೂಡಿಂಗ್ ದಿ ಕ್ವೆಶ್ಚನ್ ನಂಬರ್ಸ್. ಆಲ್ ರೈಟ್. ಸೊ ನಿಮ್ಮ ಪೇಪರಲ್ಲಿ 66 ಆನ್ವರ್ಡ್ಸ್ ಟಿಲ್ 90, ದಟ್ ಈಸ್ 25 ಕ್ವೆಶ್ಚನ್ಸ್. ಸೊ 25 ಕ್ವೆಶ್ಚನ್ಸ್ ಅಂದರೆ ಜಸ್ಟ್ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ಆಲ್ಮೋಸ್ಟ್ ಔಟ್ ಆಫ್ 90 ಕ್ವೆಶ್ಚನ್ಸ್ 25 ಅಂತ ಹೇಳಿದಾಗ 1/3 ಬಂದುಬಿಡ್ತು ಅಲ್ಲಿ ನಿಮಗೆ ಅಲ್ವಾ. ಸೊ ಮೇಜರ್ ಚಂಕ್ ಆಫ್ ದ ಪೇಪರ್. ಓಕೆ, ಹಾಗಾಗಿ ನೀವು ಒಂದು ಸ್ವಲ್ಪ ಗಮನ ಇಟ್ಟು ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಕರೆಕ್ಟಾಗಿ ಅಲರ್ಟಾಗಿ ಆ ಕ್ವೆಶ್ಚನ್ಸ್ನ ಒಂದು ಇದು ಮಾಡಿಕೊಂಡು ಅರ್ಥ ಮಾಡಿಕೊಂಡು ಇಫ್ ಯು ಸಾಲ್ವ್ ಇಟ್ ಅಂತ ಹೇಳಿದ್ರೆ ಸರ್ಟನ್ಲಿ ಇಟ್ ಈಸ್ ನಾಟ್ ಅಟ್ ಆಲ್ ಅ ಡಿಫಿಕಲ್ಟ್ ಥಿಂಗ್. ಓಕೆ, ಯು ಕ್ಯಾನ್ ಕ್ಲಿಯರ್ ದಿ ಎಕ್ಸಾಮ್ ವೆರಿ ವೆರಿ ಈಸಿಲಿ ವಿತ್ ದ ಗಿವನ್ ಟೈಮ್. ಹಾಗಾಗಿ ದಿಸ್ ಈಸ್ ಒನ್ ಆಫ್ ದಿ ಕ್ವೆಶ್ಚನ್ ಪೇಪರ್ಸ್ ಆಫ್ ದ ಪ್ರೀವಿಯಸ್ ಇಯರ್ಸ್ ಆ್ಯಂಡ್ ಆಲ್ ದಿಸ್ ಈಸ್ ಅವೈಲೇಬಲ್ ವಿ ಆರ್ ಥ್ರೂ our channel, that is YouTube channel as Vijayi Bhava, as well as our Telegram app. Okay, now we'll directly go to the questions here. Now 66th question according to the question paper. Now parts of the following sentence have been given as options. One of them may contain an error. Select the part that contains the error from the given options. If you don't find any error, mark no error as your answer. So if you have done the question papers ಅಂದ್ರೆ ನಿಮಗೆ ಗೊತ್ತಿರುತ್ತೆ ಈ ಕ್ವೆಶ್ಚನ್ ಯಾವ ಥರ ಅಂತ ಹೇಳಿ. ಸಪೋಸ್ ಯು ಆರ್ ಅ ಫಸ್ಟ್ ಟೈಮರ್ ಟೇಕಿಂಗ್ ದ ಎಕ್ಸಾಮ್ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕ್ವೆಶ್ಚನ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ದೋ ದ ಕ್ವೆಶ್ಚನ್ ಲುಕ್ಸ್ ವೆರಿ ಬಿಗ್ ಅಂತ ಅಂದ್ರೂ ಸಹ ಸಿಂಪಲ್ ಆಗಿರೋ ಅಂಥದ್ದು. ಅವ್ರು ಏನು ಹೇಳ್ತಿದ್ದಾರೆ, ದೆರ್ ಈಸ್ ಒನ್ ಸೆಂಟೆನ್ಸ್ ಗಿವನ್. ಓಕೆ, ಆ್ಯಂಡ್ ದಟ್ ಸೆಂಟೆನ್ಸ್ ಈಸ್ ಸ್ಪ್ಲಿಟ್ ಇಂಟು ಪಾರ್ಟ್ಸ್, ಆಲ್ರೈಟ್, ಇಂಟು ಸೆಗ್ಮೆಂಟ್ಸ್ ಆರ್ ಪಾರ್ಟ್ಸ್. ಆಮೇಲೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ ಪಾರ್ಟ್ಸಲ್ಲಿ ಎಲ್ಲಾದರೂ ನಿಮಗೆ ವ್ಯತ್ಯಾಸ ಇದೆಯಾ, ಎರರ್ ಇದೆಯಾ, ಆ ಯಾವ ಭಾಗದಲ್ಲಿ ಎರರ್ ಇದೆ ಆ ಆಪ್ಷನನ್ನು ಯು ಹ್ಯಾವ್ ಟು ಮಾರ್ಕ್ ಇಟ್ ಔಟ್ ಆಸ್ ದಿ ಆನ್ಸರ್. ಸೊ ನಾವ್ ಸೂನ್ ಆರ್ ಲೇಟರ್, soon or later our efforts will be rewarded ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಆಪ್ಷನ್ ಬಂದು ನೋ ಎರರ್, ಸೆಕೆಂಡ್ ಒನ್ ಸೂನ್ ಆರ್ ಲೇಟರ್ our efforts will and be rewarded. ಸೊ ಇಲ್ಲಿ ದಿಸ್ ಇಸ್ ಪಾರ್ಟ್ 1, ದೆನ್ ದಿಸ್ ಇಸ್ ಪಾರ್ಟ್ 2 ಆ್ಯಂಡ್ ದಿಸ್ ಇಸ್ ಪಾರ್ಟ್ 3 ಆ್ಯಂಡ್ ನೋ ಎರರ್ ಅನ್ನೋದು ಪಾರ್ಟ್ 4. ಓಕೆ, ಸೊ ಇನ್ ದ ಗಿವನ್ ಸೆಂಟೆನ್ಸ್ ಹಾಗಾಗಿ 4 ಆಪ್ಷನ್ಸ್ ಇರುತ್ತೆ. ನೀವು ಇದರಲ್ಲಿ ಒನ್ ಆಫ್ ದ ಆಪ್ಷನ್ಸನ್ನ ಚೂಸ್ ಮಾಡಿ ಬರೀಬೇಕು. ನಾವು ಲೆಟ್ ಅಸ್ ಟೇಕ್ ದ ಫಸ್ಟ್ ಪಾರ್ಟ್, ಸೂನ್ ಆರ್ ಲೇಟರ್ ಅನ್ನೋವಾಗ ಇದು ಕಾಂಬಿನೇಷನ್ ಹೇಗಿದೆ ಅಂದರೆ ಸೂನ್ ಆರ್ ಲೇಟ್ ಅಂತ. ಓಕೆ, ಬಟ್ ಸೂನ್ ಆರ್ ಲೇಟರ್ ಅಂತ ಬಂದಾಗ ಸೂನರ್ ಆರ್ ಲೇಟರ್ ಅಂತ ಬರಬೇಕು. ಸೊ ಸೂನ್ ಆರ್ ಲೇಟ್ ಅಂತಾನು ಅದು ಇಲ್ಲ, ಆ ಪದ ಬಳಕೆ ಇಲ್ಲ. ಬಟ್ ಸೂನರ್ ಆರ್ ಲೇಟರ್ ಅಂದರೆ ಇವತ್ತೋ ಅಥವಾ ನಾಳೆ ಯಾವತ್ತೋ ಒಂದು ಸರ್ತಿ ಇದಾಗಲೇಬೇಕು ಅನ್ನೋ ಥರ. ಅದು ಸೂನರ್ ಆರ್ ಲೇಟರ್, ಇವತ್ತಿಲ್ದಿದ್ರೆ ನಾಳೆ ಅನ್ನೋ ರೀತಿಯಲ್ಲಿ, ಬಟ್ ಸಮಥಿಂಗ್ ಈಸ್ ಡೆಫಿನೆಟ್. ಓಕೆ, ಸೊ ಹಿಯರ್ ಇಲ್ಲೇನಾಗಿದೆ, ಇಲ್ಲಿ ಇ ಆರ್ ಬರಬೇಕು, ಯಾಕೆಂದರೆ ಇಲ್ಲಿದೆ ಇ ಆರ್. ಸೊ ಇಲ್ಲಿ ಇ ಆರ್ ಇದ್ದ ಮೇಲೆ ಇಲ್ಲೂ ಸಹ ಇ ಆರ್ ಇರಬೇಕು, ಬಿಕಾಸ್ ದಿಸ್ ಇಸ್ ಒನ್ ಕಂಬೈನ್ಡ್ ಫ್ರೇಸ್, ಆಲ್ರೈಟ್, ಅ ಕಾಂಪೌಂಡ್ ಫ್ರೇಸಲ್ಲಿ. ಹಾಗಾಗಿ ಇಟ್ ಶುಡ್ ಹ್ಯಾವ್ ಬೀನ್ ಸೂನರ್ ಆರ್ ಲೇಟರ್ our efforts will be rewarded. So there is no mistake in this part, there is no mistake in this part. ಹಾಗಾಗಿ ಈ ಆಪ್ಷನ್ ಕರೆಕ್ಟ್ ಅಲ್ಲ, ಈ ಆಪ್ಷನ್ ಇದು ಆ್ಯಕ್ಚುಲಿ ರಾಂಗ್ ಇದೆ ಈ ಪಾರ್ಟಲ್ಲಿ. ದೇರ್ ಫಾರ್ ಈ ಆಪ್ಷನ್ನ ನೀವು ಚೂಸ್ ಮಾಡಬೇಕು. our efforts ಅಲ್ಲಿ ಏನೂ ಮಿಸ್ಟೇಕ್ ಇಲ್ಲ, ಸೊ ಡೋಂಟ್ ಚೂಸ್ ದಟ್. ಬಿ ರಿವಾರ್ಡೆಡ್ ಅಲ್ಲಿ ಏನೂ ಮಿಸ್ಟೇಕ್ ಇಲ್ಲ, ಡೋಂಟ್ ಚೂಸ್ ದಟ್. ದೇ ಆರ್ ಟೆಲಿಂಗ್ ದಟ್
ಯಾವ ಭಾಗದಲ್ಲಿ ಎರರ್ ಇದೆ ಆ ಭಾಗನ ಕಂಡುಹಿಡಿಯಿರಿ ಅಂತ ಹೇಳಿ. ಸೊ ಇದು ಅಂದರೆ ಈ ಆನ್ಸರ್ ಟಿಕ್ ಮಾಡಿರೋದು ಅಂತ ಹೇಳಿದ್ರೆ ಅದು ಪದ ಬಳಕೆ ಕರೆಕ್ಟ್ ಅಂತ ಅಲ್ಲ, ಬಟ್ ದಟ್ ಈಸ್ ಅ ಏರಿಯಾ ವೇರ್ ದೆರ್ ಈಸ್ ಸಮ್ ಎರರ್. ಓಕೆ, ಸೊ ಹಾಗಾಗಿ ಈ ಭಾಗ ಸೂನರ್ ಆರ್ ಲೇಟರ್ ಅನ್ನೋ ಭಾಗ ಬಂದು ತಪ್ಪಾಗಿದೆ. ಸೊ ನೀವು ಮಾರ್ಕ್ ಮಾಡಬೇಕಾಗಿರೋದೇನು, ಬಿ ಆಪ್ಷನನ್ನು ಮಾರ್ಕ್ ಮಾಡಿ. ABCD ಕೊಟ್ಟಿರ್ಬೋದು, 1 2 3 4 ಕೊಟ್ಟಿರ್ಬೋದು. ಸೊ ವಿಚ್ ಆಪ್ಷನ್ ನಿಮಗೆ ಆನ್ಸರ್ ಕರೆಕ್ಟ್ ಇದೆ ಆ ಒಂದು ಇದನ್ನು ನೀವು ಸೆಲೆಕ್ಟ್ ಮಾಡಿ ಬರೀಬೇಕು. ಆಲ್ ರೈಟ್, ಸೊ ಇಟ್ ಈಸ್ ಸೂನರ್ ಆರ್ ಲೇಟರ್, ನಾಟ್ ಸೂನ್ ಆರ್ ಲೇಟ್ ಅನ್ನೋದು, ಬಟ್ ಸೂನರ್ ಆರ್ ಲೇಟರ್. ದೆನ್ 67th ಕ್ವೆಶ್ಚನ್. Select the most appropriate meaning of the given idiom. So idiom meaning ಅಂತ idiom ಅಂತ ಹೇಳಿದಾಗ we have always seen that ಒಂದು ಫ್ರೇಸ್ ಇರುತ್ತೆ ಅಥವಾ ಒಂದು ಸೆಂಟೆನ್ಸ್ ಇರುತ್ತೆ, ಅದರ ಒಂದು ಆಳವಾದ ಅರ್ಥನ ನಾವು ಗ್ರಹಿಸಬೇಕಾಗಿದೆ. ಇಟ್ ಕ್ಯಾರೀಸ್ ಅ ವೆರಿ ಡಿಫ್ರೆಂಟ್ ಮೀನಿಂಗ್. ಅಲ್ಲಿ ಕಣ್ಣಿಗೆ ಕಾಣೋ ಥರ ಅರ್ಥ ಇರೋದಿಲ್ಲ, ಬಟ್ ಸಮ್ ಅದರ್ ಮೀನಿಂಗ್ ವಿಲ್ ಬಿ ದೇರ್, ಡೀಪರ್ ಮೀನಿಂಗ್. ಬೋಲ್ಟ್ ಫ್ರಮ್ ದ ಬ್ಲೂ ಅಂತ ಹೇಳಿದ್ರೆ, ಬೋಲ್ಟ್ ಅಂದರೆ ಥಂಡರ್ ಬೋಲ್ಟ್ ಅಂದರೆ ಒಂದು ಗುಡುಗು. ಓಕೆ, ಸೊ ಸಿಡ್ಲು ಅಂತ ಹೇಳಿ. ಸೊ ಥಂಡರ್ ಬೋಲ್ಟ್ ಅಂತಂದರೆ ಗುಡುಗು ಸಿಡ್ಲು ಅಂತ ಹೇಳಿ. ಫ್ರಮ್ ದ ಬ್ಲೂ ಅಂತ ಹೇಳಿದ್ರೆ ಆಕಾಶದಿಂದ. ಅಂದರೆ ಅದು ಯಾವಾಗ ಸಿಡ್ಲು ನಮಗೆ ಬರುತ್ತೆ ಅನ್ನೋದು ನಾವು ಹೇಳಕ್ಕೆ ಬರೋದಿಲ್ಲ. ಸಮಥಿಂಗ್ ವಿಚ್ ಇಸ್ ವೆರಿ ಸರ್ಪ್ರೈಸಿಂಗ್, ಸಮಥಿಂಗ್ ವಿಚ್ ಇಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್, ಅನ್ಆಂಟಿಸಿಪೇಟೆಡ್ ಅನ್ನೋದನ್ನು ಬೋಲ್ಟ್ ಫ್ರಮ್ ದ ಬ್ಲೂ ಅಂತಂದರೆ ಕಣ್ಣಿಗೆ ಕಾಣದೇ ಇರೋ ಅಂತಹ ಒಂದು ರೀಜನಿಂದ ನಮಗೆ ಸಡನ್ನಾಗಿ ಒಂದು ಮಿಂಚು ಹೊಡೆದಂಗೆ ಅಥವಾ ಏನೋ ಒಂದು ಸಿಡಿಲು ಬಡ್ದಂಗೆ ಬರುತ್ತೆ ಅಂತ ಹೇಳಿ. ಸೊ ಇಟ್ ಮೇ ಬಿ ಪಾಸಿಟಿವ್, ಇಟ್ ಮೇ ಬಿ ನೆಗೆಟಿವ್. ಇಟ್ ಇಸ್ ಅದು ಒಳ್ಳೆಯದು ಕೆಟ್ಟದ್ದು ಅಂತ ಹೇಳೋಕ್ಕಾಗಲ್ಲ, ಬಟ್ ಸಮಥಿಂಗ್ ವಿಚ್ ಇಸ್ ಅನ್ಎಕ್ಸ್ಪೆಕ್ಟೆಡ್ ಇಸ್ ಕಾಲ್ಡ್ ಆಸ್ ಬೋಲ್ಟ್ ಫ್ರಮ್ ದ ಬ್ಲೂ. ಓಕೆ, ದಟ್ ಈಸ್ ದಿ ಇಡಿಯೋಮ್ಯಾಟಿಕ್ ಮೀನಿಂಗ್. ಸೊ ಇಲ್ಲಿ ಬೋಲ್ಟ್ ಫ್ರಮ್ ದ ಬ್ಲೂ ಅನ್ನೋದು ಇದು ಇಡಿಯಮ್ ಅಂತ ಕರಿತೀವಿ. ಆದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಟು ಗೆಟ್ ಗುಡ್ ನ್ಯೂಸ್ ಅಂದರೆ ಒಳ್ಳೆ ವಿಷಯಗಳು ನಮಗೆ ಕೇಳಿಬರುತ್ತೆ ಅಂತಾನ ಇರಲ್ಲ, ಮೇ ಬಿ ಬ್ಯಾಡ್ ನ್ಯೂಸ್ ಆಲ್ಸೋ. ಸೊ ಫಾರ್ ಎಕ್ಸಾಂಪಲ್, ಈಗ ಯಾರಿಗೊಬ್ಬರಿಗೆ ಪ್ರಮೋಷನ್ ಸಿಕ್ತು, he had not expected, he or she had not expected. So suddenly when they receive the news that they have been promoted to a higher cadre ಅಂತ ಹೇಳಿದಾಗ, that is something like a bolt from the blue ಅಂತ ಅಂದರೆ, oh it's a surprise, it is something which I had not at all expected in my life ಅಂತ ಅಂದಾಗ something which is very sudden. Okay, then so to win a large sum of money, that is not the real meaning. Then to receive unexpected news, of course yes. So this is the meaning for this particular idiom, that is bolt from the blue. To get lucky ಅನ್ನೋದು ಸಹ ಅಲ್ಲ. ಸೊ bolt from the blue ಅಂತ ಹೇಳಿದ್ರೆ, ನೀವು ಇನ್ನು ಮುಂದೆ ಮಾತಾಡೋವಾಗ you have to use such idiomatic expressions ಅಂತ ಹೇಳಿದ್ರೆ, ಸೊ ನೀನು ನಮ್ಮ ಮನೆಗೆ ಬರ್ತೀಯ ಅನ್ನೋದೇ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಇಟ್ಸ್ ಸಮಥಿಂಗ್ ಲೈಕ್ ಅ ಬೋಲ್ಟ್ ಫ್ರಮ್ ದ ಬ್ಲೂ ಅಂತ ಹೇಳಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ಅನ್ನೋ ಥರ ನೀವು ಅದನ್ನು ಬಳಸಬಹುದು. ಆಲ್ ರೈಟ್, ಸೊ ದಟ್ ಈಸ್ ದಿ ಆನ್ಸರ್. ಸೊ ಸಿ ಈಸ್ ಯೋರ್ ರೈಟ್ ಆನ್ಸರ್. Next one, 68th one. The following sentence has been divided into parts. One of them may contain an error. Select the part that contains the error from the given options. If you don't find any error, mark no error as your answer. So this is similar to the first question that we answered. So there is a sentence given to you, and that sentence is split into 4 parts. Okay, and some part may or may not contain an error. idru irಬಹುದು, tappu ildenu irಬಹುದು. ಅಕಸ್ಮಾತ್ ಇತ್ತು ಅಂತ ಹೇಳಿದ್ರೆ ಯಾವ ಭಾಗದಲ್ಲಿ ಆ ತಪ್ಪು ಇದೆ, ತಪ್ಪು ಇರಲಿಲ್ಲ ಅಂತ ಅಂದರೆ ನೋ ಎರರ್ ಆಪ್ಷನನ್ನು ಮಾರ್ಕ್ ಮಾಡಿ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೀಟ್ಸ್ ಯು ಆಟ್ ದಿ ಕಾನ್ವೊಕೇಶನ್ ಪಾರ್ಟಿ. ಸೊ ನಾನು ಎದುರು ನೋಡ್ತಾ ಇದ್ದೀನಿ ಟು ಮೀಟ್ ಯು ಆಟ್ ದ ಕಾನ್ವೊಕೇಶನ್ ಪಾರ್ಟಿ ಅಂದರೆ ಈ ಸಮಾರಂಭದಲ್ಲಿ. ಕಾನ್ವೊಕೇಶನ್ ಮೀನ್ಸ್ ವೆನ್ ದೇ ಗಿವ್ ಯು ದ ಡಿಗ್ರಿ ಸರ್ಟಿಫಿಕೇಟ್ಸ್. ಆಲ್ ರೈಟ್, ಸೊ ಇದನ್ನು ನಿಮ್ಮ ಡಿಗ್ರಿ ಗ್ರ್ಯಾಜುಯೇಷನ್ ಡೇನ ಕೊಡೋ ದಿನನ ಕಾನ್ವೊಕೇಶನ್ ಅಂತ ಹೇಳ್ತೇವೆ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಅಂತ ಹೇಳಿದ್ರೆ, ಸೊ ಇಲ್ಲಿ ಐ ಆಮ್ ಲುಕಿಂಗ್ ಫಾರ್ವರ್ಡ್, ನಾನು ಎದುರು ನೋಡ್ತಾ ಇದ್ದೀನಿ. ದೇರ್ ಇಸ್ ನೋ ಪ್ರಾಬ್ಲಮ್, ದಿಸ್ ಸೆಗ್ಮೆಂಟ್ ಇಸ್ ರೈಟ್. ಟು ಮೀಟ್ಸ್ ಯು ಅನ್ನೋವಾಗ ವಾಟ್ ಈಸ್ ಟು ಮೀಟ್ಸ್ ಯು ಅನ್ನೋದು ಬರಲ್ಲ. ಟು ಮೀಟ್ ಯು, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೀಟ್ ಯು. ಅಲ್ಲಿ ಮೀಟ್ಸ್ ಬಳಕೆ ನೆಸೆಸಿಟಿನೇ ಇಲ್ಲ ಅಲ್ಲಿ. ಸೊ ಇಲ್ಲಿ ಈ ಎಸ್ ಏನು ಬೇಕಾಗಿರಲಿಲ್ಲ, ಮೀಟ್ ಈಸ್ ಸಫಿಷಿಯೆಂಟ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೀಟ್ ಯು ಆಟ್ ದಿ ಕಾನ್ವೊಕೇಶನ್ ಪಾರ್ಟಿ, ಈ ಭಾಗನೂ ಕರೆಕ್ಟ್ ಆಗಿದೆ. ಬಟ್ ಇಲ್ಲಿ ದೇರ್ ಈಸ್ ಅ change. All right, so I am looking forward, idineno option tagobedi. Then to meets you, of course this is where there is an error. At the convocation
ಪ್ರೊನೌನ್ಸಿಯೇಷನ್ ಪಾರ್ಟಿನೂ ಸಹ ನಮಗೇನು ಅನ್ವಯಿಸಲ್ಲ. ನೋ ಎರರ್ ಅನ್ನೋದು ಅನ್ವಯಿಸಲ್ಲ, ಬಿಕಾಸ್ ದೆರ್ ಈಸ್ ಅನ್ ಎರರ್. ವೇರ್ ಈಸ್ ದಿ ಎರರ್ ಇನ್ ಪಾರ್ಟ್ ನಂಬರ್ 2? ಓಕೆ, ಸೊ ಅಲ್ಲಿ ಮೀಟ್ ಯು ಅಂತ ಬರಬೇಕು. ಸರಿ, ಯಾವ ಭಾಗದಲ್ಲಿ ಆಪ್ಷನ್ ತಗೊಳ್ತೀರಾ ನೀವು? ಇಟ್ ಈಸ್ ಬಿ ಆಪ್ಷನ್. ದೇರ್ ಈಸ್ ಅನ್ ಎರರ್ ವಿಚ್ ಯು ಹ್ಯಾವ್ ಟು ಚೇಂಜ್. ನೀವೇನು ಕರೆಕ್ಷನ್ ಮಾಡೋದು ಬೇಡ, ಜಸ್ಟ್ ಪಿಕ್ ಔಟ್ ದಿ ರೈಟ್ ಆಪ್ಷನ್ ಅಂಡ್ ಪುಟ್ ದ್ಯಾಟ್ ನಂಬರ್ ಆಸ್ ದಿ ಆನ್ಸರ್, ಬಿ ಅಥವಾ ನಂಬರ್. ಓಕೆ, ದೆನ್ the 69th question. Select the most appropriate option to fill in the blank. Okay, so ಇದು fill in the blank question. ಇಲ್ಲಿ some of the words ನ ಕೊಟ್ಟಿದ್ದಾರೆ, ಕರೆಕ್ಟಾಗಿ ಆಯ್ಕೆ ಮಾಡಿ ಬರೀರಿ. ಮೋಸ್ಟ್ ನ್ಯಾಚುರಲ್ ಡೈಮಂಡ್ಸ್ ಹ್ಯಾವ್ ಸಮ್ ಟೈಪ್ ಆಫ್ ಡ್ಯಾಶ್. ಅಂದರೆ ಎಲ್ಲ ನ್ಯಾಚುರಲ್ ಡೈಮಂಡ್ಸ್, ನಾಟ್ ದಿ ಮ್ಯಾನ್ ಮೇಡ್ ಡೈಮಂಡ್ಸ್, ನ್ಯಾಚುರಲ್ ಆಗಿ ಇರುವಂತಹ ಡೈಮಂಡ್ಸ್ ಹ್ಯಾವ್ ಸಮ್ ಟೈಪ್ ಆಫ್ ಅ ಡ್ಯಾಶ್ ಅಂತ ಅಂದಾಗ ವಾಟ್ ಆರ್ ದಿ ಆಪ್ಷನ್ಸ್? ಫ್ಲಾ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಮಿಸ್ಟೇಕ್ ಅಥವಾ ಕೊರತೆ ಇರುತ್ತೆ. ನ್ಯಾಚುರಲ್ ಡೈಮಂಡ್ಸ್ ಬಂದು ಬಹಳ ಶುದ್ಧವಾಗಿ ಇರೋದಿಲ್ಲ, ಅದರಲ್ಲಿ ಸ್ವಲ್ಪ ಮಿಕ್ಸ್ಚರ್, ಸ್ವಲ್ಪ ಏನೋ ಬೆರಿಕೆ ಅಥವಾ ಏನೋ ಒಂದು ನೆಗೆಟಿವ್ ಇದ್ದೇ ಇರುತ್ತೆ ಅಂತ ಹೇಳಿ. ಫ್ಲಾ ಅಂತ ಅಂದರೆ ದೇರ್ ಇಸ್ ಸಮಥಿಂಗ್, ಲೋಪ ಅನ್ನೋದು, ಫ್ಲಾ ಅನ್ನೋದು ಒಂದು ಲೋಪ ಇದ್ದ ಹಾಗೆ. ಓಕೆ, ಸೊ ಫ್ಲೋ ಅಂತ ಹೇಳಿದ್ರೆ ಹರಿಯುವಂಥದ್ದು. ಸೊ ಡೈಮಂಡ್ಸ್ ಹ್ಯಾವ್ ಸಮ್ ಟೈಪ್ ಆಫ್ ಅ ಫ್ಲಾ, ಒಂದು ಆಪ್ಷನ್. ಡೈಮಂಡ್ಸ್ ಹ್ಯಾವ್ ಸಮ್ ಟೈಪ್ ಆಫ್ ಅ ಫ್ಲೋ, ಡೈಮಂಡ್ಸ್ ಹ್ಯಾವ್ ಸಮ್ ಟೈಪ್ ಆಫ್ ಅ ಫ್ಲೋರ್ ಅಂತ ಅಂದರೆ ನೆಲ. there is some type of a floor. ಇದು ಸಹ pronunciation is the same thing, but FLOUR ಅಂತ ಹೇಳಿದ್ರೆ ಅದು ಹಿಟ್ಟು. ಓಕೆ, ಸೊ FLOOR ಅಂತ ಹೇಳಿದ್ರೆ ನೆಲ, ಮಹಡಿ ಅದೆಲ್ಲನೂ. ಈಗ FLOW ಅಂತ ಹೇಳಿದ್ರೆ ಅದು ಹರಿಯೋದು, ಇದು ಅನ್ವಯಿಸಲ್ಲ. ಫ್ಲೋರ್ ಆಲ್ಸೋ ಅನ್ವಯಿಸಲ್ಲ. ಸೊ ನ್ಯಾಚುರಲ್ ಡೈಮಂಡ್ಸಲ್ಲಿ ಏನೋ ಒಂದು ಲೋಪ ಇರುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಫ್ಲಾ ಅಂತಂದರೆ ಏನೋ ಒಂದು ಕಳೆ ಇರೋವಂಥದ್ದು, ಏನೋ ಒಂದು ದೋಷ ಇರೋವಂಥದ್ದು. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಫ್ಲಾ. ಅಂಡರ್ಸ್ಟುಡ್? ಫ್ಲಾಲೆಸ್ ಸ್ಕಿನ್ ಅಂತ ಹೇಳ್ತಾರೆ. ಏನು ಫ್ಲಾಲೆಸ್ ಸ್ಕಿನ್ ಅಂದರೆ ಒಂದೂ ಸಹ ಒಂದು ಕಪ್ಪು ಚುಕ್ಕೆ, ಕಪ್ಪು ಮಚ್ಚೆ ಇಲ್ಲದೆ ಇರುವಂತಹ ಕ್ಲಿಯರ್ ಚರ್ಮನ ಫ್ಲಾಲೆಸ್ ಸ್ಕಿನ್ ಅಂತ ಹೇಳ್ತೀವಿ. ಆದರೆ ನ್ಯಾಚುರಲ್ ಡೈಮಂಡ್ಸಲ್ಲಿ ಫ್ಲಾ ಇರುತ್ತೆ. ಎನಿಥಿಂಗ್ ನ್ಯಾಚುರಲ್ ಅದು ಭೂಮಿಯಲ್ಲಿ ಬೆರೆತಾಗ ದೇರ್ ವಿಲ್ ಬಿ ಸೋ ಮೆನಿ ಅದರ್ ಮಿಕ್ಸ್ಚರ್ಸ್ ಆಲ್ಸೋ. ಸೊ ಶುದ್ಧವಾಗಿ ನಮಗೆ ಸಿಗೋದಿಲ್ಲ, ಅದಕ್ಕೆ ನಾವು ಅದನ್ನು ಮೈನಿಂಗ್ ಮಾಡೋವಂಥದ್ದು. ದೇರ್ಫೋರ್ ಸೊ ಫಸ್ಟ್ ಒನ್ ಈಸ್ ದಿ ಆನ್ಸರ್. ಹಾಗಾಗಿ fill it up with this one and mark this option. Then 70th question. Select the option that can be used as a one word substitute for the given group of words. ಓಕೆ, ಇಲ್ಲಿ ಯಾವ ಥರ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದರೆ ಕಲೆಕ್ಷನ್ ಆಫ್ ಸೆಲೆಕ್ಟೆಡ್ ರೈಟಿಂಗ್ಸ್ ಆಫ್ ವೇರಿಯಸ್ ಆಥರ್ಸ್. ಇಷ್ಟಕ್ಕೂ ಸೇರಿ ಒನ್ ವರ್ಡಲ್ಲಿ ನೀವು ರೀಪ್ಲೇಸ್ ಮಾಡ್ಬೋದು, ಇಷ್ಟೊಂದು ಪದಗಳು ಬೇಕೇ ಇಲ್ಲ. ಸೊ ಆ ಒನ್ ವರ್ಡ್ ಯಾವುದು? ಕಲೆಕ್ಷನ್ ಆಫ್ ಸೆಲೆಕ್ಟೆಡ್ ರೈಟಿಂಗ್ಸ್ ಆಫ್ ವೇರಿಯಸ್ ಆಥರ್ಸ್. ಅಂದರೆ ಒಂದು ಪುಸ್ತಕದಲ್ಲಿ ಬೇರೆ ಬೇರೆ ಆಥರ್ಸು ಬರೆದಿರೋ ಅಂತಹ ಒಂದು ವಾಲ್ಯೂಮ್ ಅಥವಾ ಒಂದು ಸಂಕಲನ ಅಂತ ಅಂದರೆ ಏನಂತೀವಿ ನಾವು? ಅಂದರೆ ಇಟ್ ಈಸ್ ನಾಟ್ ರಿಟನ್ ಓನ್ಲಿ ಬೈ ಒನ್ ಪರ್ಸನ್. ಒಬ್ಬರೇ ಬರೆದಿದ್ರೆ ಅದೊಂದು ಪುಸ್ತಕ ಆಗುತ್ತೆ ಅಲ್ವಾ? ಬಟ್ ಒಂದು ಪುಸ್ತಕದಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಆಥರ್ಸಿನ ಕೆಲವೊಂದು ಎಸೇಸು ಅಥವಾ ಕಥೆಗಳನ್ನು ತಗೊಂಡು ಒಂದು ಕಲೆಕ್ಷನ್ ಅಂತ ಹೇಳಿ ಮಾಡಿದಾಗ ಅದನ್ನು ಏನಂತ ಕರಿತೇವೆ? ಆ ಕಲೆಕ್ಷನ್ ಆಫ್ ಸೆಲೆಕ್ಟೆಡ್ ರೈಟಿಂಗ್ಸ್ ಆಫ್ ವೇರಿಯಸ್ ಅಂದರೆ ಡಿಫ್ರೆಂಟ್ ಆಥರ್ಸ್. ಟ್ರೈಲಾಜಿ, ಟ್ರೈ ಅಂತ ಅಂದರೆ ಮೂರು. ಓಕೆ, ಸೊ ಮೂರು ಒಂದು ಕಥೆಗಳು ಅಥವಾ ಟಾಪಿಕ್ಸು ಅಥವಾ 3 ಜನ ಬರೆದಿರೋವಂಥದ್ದು ಆಗಿದ್ರೆ ಅದನ್ನು ಟ್ರೈಲಾಜಿ ಅಂತ ಹೇಳ್ತೀವಿ. ಸೊ ಇದಲ್ಲ. ಸೀಕ್ವೆಲ್ ಅಂತ ಹೇಳಿದ್ರೆ ಒಂದು ಧಾರಾವಾಹಿ ಥರ, ಒಂದು ಅಂದರೆ ಸೀಕ್ವೆಲ್ ಕಂಟಿನ್ಯೂಸ್ ಆಗಿ ಬರುವಂತಹ ಸೀರಿಯಲ್ ಥರ. ದಟ್ ಮೀನ್ಸ್ ಇಟ್ ಈಸ್ ಒಂದು ಕತೆ ಒಮ್ಮೆಗೆ ಮುಗಿಯೋ ಥರ ಅಲ್ಲ. ಸೊ ಫಸ್ಟ್ ಎಪಿಸೋಡ್, ಸೆಕೆಂಡ್ ಎಪಿಸೋಡ್, ಥರ್ಡ್ ಎಪಿಸೋಡ್, ಅಥವಾ ಫಸ್ಟ್ ಮೂವಿ, ಸೆಕೆಂಡ್ ಮೂವಿ, ಕಂಟಿನ್ಯೂಯೇಷನ್ ಆಫ್ ದಟ್, ಆಮೇಲೆ ಫಸ್ಟ್ ವಾಲ್ಯೂಮ್, ಸೆಕೆಂಡ್ ವಾಲ್ಯೂಮ್ ಅಂತ ಬರುತ್ತಲ್ಲ, ದಟ್ is called as a sequel. That means sequence. Okay, ಯಾವುದು ಆರ್ಡರಲ್ಲಿ ಬರುತ್ತೆ ದಟ್ ಈಸ್ ಕಾಲ್ಡ್ ಆಸ್ ಅ ಸೀಕ್ವೆನ್ಸ್. ಇದು ಅಲ್ಲ. ಇಲ್ಲಿ ಕಲೆಕ್ಷನ್ ಆಫ್ ಸೆಲೆಕ್ಟೆಡ್ ರೈಟಿಂಗ್ಸ್ ಅಂತ ಇದೆ. ಆಂಥಾಲಜಿ. ಸೊ ಆಂಥಾಲಜಿ ಅಂತ ಹೇಳಿದ್ರೆ ಬೇರೆ ಬೇರೆ ರೈಟರ್ಸು ಬರೆದಿರೋ ಅಂಥದ್ರಲ್ಲಿ ಅವ್ರದ್ದು ಯಾವುದು ಬೆಸ್ಟ್ ಅಂತ ಇರುತ್ತೋ ಅದನ್ನೆಲ್ಲ ಇವ್ರದ್ದೊಂದು ಎಲ್ಲ ತಗೊಂಡು ಒಂದು ವಾಲ್ಯೂಮ್ ಮಾಡಿದಾಗ ಅದನ್ನು ಆಂಥಾಲಜಿ ಅಂತ ಕರಿತೇವೆ. ದೆನ್ ಎಟಿಮಾಲಜಿ ಅಂತ ಹೇಳಿದ್ರೆ ಇಟ್
ಇಟ್ ಗಿವ್ಸ್ ಯು ದ ಹಿಸ್ಟ್ರಿ ಆಫ್ ದ ಮೀನಿಂಗ್ ಆಫ್ ವರ್ಡ್ಸ್ ಅಂತ ಹೇಳಿದ್ರೆ ಪದಗಳ ಹಿನ್ನೆಲೆ, ಪದಗಳು ಎಲ್ಲಿಂದ ಉದ್ಭವ ಆಯಿತು ಅನ್ನೋ ಒಂದು ಹಿಸ್ಟಾರಿಕಲ್ ರಿಸರ್ಚನ್ನು, ಒಂದು ಸ್ಟಡಿ ಮಾಡೋವಂಥದ್ದನ್ನು ಎಟಿಮಾಲಜಿ, ದಟ್ ಈಸ್ ಅ ಸ್ಟಡಿ ಆಫ್ ಮೀನಿಂಗ್ಸ್ ಆ್ಯಂಡ್ ದಿ ಒರಿಜಿನ್ ಆಫ್ ದ ವರ್ಡ್ಸ್, ಅದು ಎಟಿಮಾಲಜಿ ಮೀನಿಂಗ್. ಹಾಗಾಗಿ ಇದು ಸಹ ಆಗೋದಿಲ್ಲ. ಸೊ ದಿಸ್ ಈಸ್ ದಿ ರೈಟ್ ಒನ್. ಸೊ ಇಷ್ಟೂ ಸಹ ಒಂದು ವರ್ಡಲ್ಲಿ ನೀವು ಅದನ್ನು ಹೇಳಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಆಂಥಾಲಜಿ. ಓಕೆ, ಸೊ ವಿಚ್ ಈಸ್ ದಿ ರೈಟ್ ಆಪ್ಷನ್? ಸಿ ಈಸ್ ದಿ ರೈಟ್ ಆಪ್ಷನ್. Now, next one, 71st question. Select the most appropriate option for to fill in the blank. Okay, idu saha same type of exercise. Now, it was the last dash of the puzzle. Illu saha options ide: PIECE, peace, priest, PACE, peace, and PIQUE, pick. Okay, so now ಈಗ ಇಟ್ ವಾಸ್ ದಿ ಲಾಸ್ಟ್ ಡ್ಯಾಶ್ ಆಫ್ ದಿ ಪಝಲ್ ಅಂತ ಹೇಳಿದ್ರೆ ಅಲ್ಲಿ ಒಂದು ಪಝಲ್ ಅಂತ ಹೇಳಿದ್ರೆ ನೀವೇನಂತೀರ ಅದಕ್ಕೆ? ಕ್ರಾಸ್ ವರ್ಡ್ ಪಝಲ್ ಅಂತ ಒಂದು ಎಕ್ಸಸೈಸ್ ಇರುತ್ತೆ ಅಲ್ವಾ, ವೇರ್ ಯು ಹ್ಯಾವ್ ಟು ಸಾಲ್ವ್ ದಿ ಪಝಲ್ ಅನ್ನೋ ರೀತಿಯಲ್ಲಿ ಅದನ್ನು ಏನು ಅಂತೀರಲ್ಲ ಅದನ್ನೆಲ್ಲ, ಐ ಆಮ್ ನಾಟ್ ಗೆಟಿಂಗ್ ಇಟ್ ನೌ. ಸೊ ಒಂದು ರಿಡಲ್ ಥರ, ಒಂದು ಪಝಲ್ ಥರ ಇರೋವಂಥದ್ದು, ಅದನ್ನು ಸಾಲ್ವ್ ಮಾಡಬೇಕು. ಸೊ ಅದು ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕು ಅದಕ್ಕೆ. ನಾವು ಆ ಪಝಲ್ ಪೂರ್ತಿ ಸಾಲ್ವ್ ಆಯಿತು, ಒಂದು ಭಾಗ ಮಾತ್ರ ಇನ್ನೂ ಉಳ್ಕೊಂಡಿತ್ತು. ಇಟ್ ವಾಸ್ ಅ ಲಾಸ್ಟ್ ಡ್ಯಾಶ್ ಆಫ್ ದ ಪಝಲ್. ಲಾಸ್ಟ್ ಒಂದು ಅದು ಮಾಡಿದ್ರೆ ಆ ಪಝಲ್ ಪೂರ್ತಿ ಕ್ಲಿಯರ್ ಆದ ಹಾಗೆ, ಆ ಕ್ವಿಝೋ ಅಥವಾ ಪಝಲ್ ವಾಟ್ ಎವರ್. ನಾವು PIECE ಅಂದರೆ ಒಂದು ಭಾಗ ಅಥವಾ ಒಂದು ಪೀಸ್. ಓಕೆ, ದೆನ್ ಪ್ರೀಸ್ಟ್ ಅಂತ ಹೇಳಿದ್ರೆ ಪುರೋಹಿತರು ಅಂತ ಹೇಳಿ. PACE ಅಂತ ಅಂದರೆ ಶಾಂತಿ, ಸಮಾಧಾನ. PIQUE ಅಂದರೆ ಪಿಕ್, ಟಚ್ಡ್. ಓಕೆ, ಐ ವಾಸ್ ಪಿಕ್ಡ್ ಬೈ ಹರ್ ಸಫರಿಂಗ್ ಅಂತ ಹೇಳಿದ್ರೆ ತುಂಬ ನೋವಾಯಿತು, ಹರ್ಟ್ ಆಯಿತು ಅನ್ನೋದು. ಓಕೆ, ಮನಸ್ಸಿಗೆ ಮುಟ್ಟೋವಂಥದ್ದನ್ನು ಪಿಕ್ ಅಂತ ಹೇಳ್ತೀವಿ. ಹಾಗಾಗಿ ಆ ಪಝಲಿನ ಎಲ್ಲ ಭಾಗ ಸಾಲ್ವ್ ಆಯಿತು, ಒಂದು ಭಾಗ ಮಾತ್ರ ಪೆಂಡಿಂಗ್ ಇದೆ. ಸೊ ಇಟ್ ವಾಸ್ ದ ಲಾಸ್ಟ್ part of the puzzle. Peace ಅಂತ ಹೇಳಿದ್ರೆ part of the puzzle. So this is the right answer. Peace. ಇದಲ್ಲ, not PACE, PIQUE ನು ಅಲ್ಲ. So your option is A. All right. So it was the last part of the puzzle, piece of the puzzle. Fine. Then 72nd one. Select the appropriate, most appropriate antonym of the given word. Okay. Now, escalate ಅಂತ ಅಂದ್ರೇನು? Let us see the options. Escalate, plunge, attack, employ, pretend. ಓಕೆ, ಸೊ ಎಸ್ಕಲೇಟ್ ಅಂತ ಹೇಳಿದ್ರೆ ಏನಾಗುತ್ತೆ? ಪ್ಲಂಜಿಂಗ, ಅಟ್ಯಾಕ್, ಎಂಪ್ಲಾಯ್. ಸೊ ಅಟ್ಯಾಕ್ ಅಂತ ಹೇಳಿದ್ರೆ ಎಸ್ಕಲೇಟಿಂಗ್, ಎಸ್ಕಲೇಟರ್ ಅಂತ ಹೇಳಿದ್ರೆ ಸಿ ದೇ ಆರ್ ಆಸ್ಕಿಂಗ್ ಫಾರ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆ್ಯಂಟನಿಮ್. ಯಾವುದೋ ಒಂದು ಹತ್ತತ್ರದಲ್ಲೇ ಇರಬಹುದು, ಬಟ್ ಯು ಕ್ಯಾನ್ ಗಿವ್ ದ ನಿಯರೆಸ್ಟ್ ಒನ್ ಅಂತ ಹೇಳಿ. ಎಂಪ್ಲಾಯ್ ಅಂತ ಹೇಳಿದ್ರೆ ಬಳಸುವಂಥದ್ದು. ಎಸ್ಕಲೇಟ್ ಅಂತ ಹೇಳಿದ್ರೆ ಪ್ರಿಟೆಂಡ್ ಅಂತ ಅಂದರೆ ನಾಟಕ ಮಾಡುವಂಥದ್ದು, ಆರ್ಟಿಫಿಷಿಯಲ್ ಆಗಿ ಇರುವಂಥದ್ದು. ಸೊ ಎಸ್ಕಲೇಟ್, ಅಟ್ಯಾಕ್ ಅನ್ನೋದು ಸಹ ಸಿ ದಟ್ may not be suitable. So escalate means to plunge. All right, not attack, not employ, not pretend. So escalation anta helidre where okay, that means you are plunging, andre ನೀವು ಒಂದು ಲಿಫ್ಟ್ಸ್ ಅದೆಲ್ಲ ಇದ್ದಾಗ you are taking it up anta ಹೇಳಿದಾಗ you are moving there. All right, so that is called as an escalate. So your option will be A. Okay, then next one, select the most appropriate option to fill in the blank. So similarly, it is the fill in the blank exercise here. Now, my father dash home last week. Okay, my father dash home last week. ನನ್ನ ತಂದೆ ಮನೆಗೆ ಹೋದರು. ಯಾಕೆ? ಹೋದ ವಾರ ಅಂತ ಇದೆ. ಓಕೆ, ಹಾಗಾಗಿ ಆಗೋಗಿರೋ ಘಟನೆ ಇದು. ಸೊ ಇಟ್ ಈಸ್ ಪಾಸ್ಟ್ ಟೆನ್ಸ್. ಲಾಸ್ಟ್ ವೀಕ್ ಅಂತ ಅಂದರೆ ಹೋದ ವಾರ. ಸೊ ಘಟನೆ ಆಗೋಗಿರುತ್ತೆ. ನ್ಯಾಚುರಲಿ ಇಟ್ ಈಸ್ ಪಾಸ್ಟ್ ಟೆನ್ಸ್. So my father has gone home last week. My father gone home last week. My father go home last week. My father went home last week. Now, has gone home last week. Has gone ಅಂತ ಹೇಳಿದ್ರೆ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್. ಹೋಗಿದ್ದಾರೆ. ನೀವು ನೋಡಿ, ನಮ್ಮ ತಂದೆ ಹೋಗಿದ್ದಾರೆ ಹೋದ ವಾರ. ನಮ್ಮ ತಂದೆ ಮನೆಗೆ ಹೋಗಿದ್ದಾರೆ ಹೋದ ವಾರ. ಕರೆಕ್ಟ್ ಬರುತ್ತಾ? It doesn't sound right, isn't it? ಹೋಗಿದ್ದಾರೆ, ಹೋದರು ಹೋದ ವಾರ ಅಂತ ಅಂದರೆ ಕರೆಕ್ಟ್ ಬರುತ್ತೆ. ನಮ್ಮ ತಂದೆ ಹೋಗಿದ್ದಾರೆ ಹೋದ ವಾರ ಅಂತ ಹೇಳಿದ್ರೆ ಅಲ್ಲಿ ಟೆನ್ಸಸ್ಸು ಕ್ಲಾಶ್ ಆಗ್ತಾ ಇದೆ. ಹಾಗಾಗಿ ಹೋಗಿದ್ದಾರೆ, ಹ್ಯಾಸ್ ಗಾನ್ ಇಸ್ ರಾಂಗ್. ನಮ್ಮ ತಂದೆ ಗಾನ್
ಹೋಮ್ ಲಾಸ್ಟ್ ವೀಕ್. ಗಾನ್ ಅಲ್ಲೇನು ಹೆಲ್ಪಿಂಗ್ ವರ್ಬ್ ಇಲ್ಲ. ಹ್ಯಾಸ್ ಗಾನ ಅಥವಾ ಈಸ್ ಗೋಯಿಂಗ ಅಥವಾ ಏನದು ಹ್ಯಾಡ್ ಗಾನ, ವಾಟ್ ಈಸ್ ಇಟ್? ಅಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಒಂಥರ ಸುಮ್ಮನೆ ಹಾಕಿದ್ದಾರೆ ಗಾನ್ ಅಂತ. ಸೊ ದಟ್ ಈಸ್ ನಾಟ್ ಸೂಟಬಲ್. ಮೈ ಫಾದರ್ ಗೋ ಹೋಮ್ ಲಾಸ್ಟ್ ವೀಕ್, ನೋ. ಗೋ ಅನ್ನೋದು ಪ್ರೆಸೆಂಟಲ್ಲಿ ಬರೋವಂಥದ್ದು, ಲಾಸ್ಟ್ ವೀಕ್ ಪಾಸ್ಟಲ್ಲಿರೋದು. ಸೊ ಇದು ಸಹ ಬರಲ್ಲ. ಮೈ ಫಾದರ್ ವೆಂಟ್ ಹೋಮ್ ಲಾಸ್ಟ್ ವೀಕ್, ಹೋದರು. ಸೊ ವೆಂಟ್, this is the right option. So went home last week is the right option. Okay, then 74th one, select the most appropriate synonym for of the given word. Okay, imitate. So synonym anta helidre meaning, all right. Antonym anta helidre opposite. So illi ade artha kodo antaha yav word bandu ade artha kodutte. Imitate means, imitation anta helidre inno adu athar andre ಒಂದು ಒರಿಜಿನಲ್ ಥರ ಇರೋಂಥದ್ದನ್ನು imitation ಅಂತ ಹೇಳ್ತೇವೆ. Something which looks like the original, that means a duplicate, that means a copy, a replica, all right. That is called as an imitation. Now imagine, imitate go imagine ge ಏನು ಡಿಫ್ರೆನ್ಸ್? ಇಮ್ಯಾಜಿನ್ ಅಂದರೆ ಕಲ್ಪಿಸ್ಕೊಳ್ಳೋ ಅಂಥದ್ದು. ಸೊ ಇಮ್ಯಾಜಿನ್ ಕರೆಕ್ಟ್ ಆಗಲ್ಲ. ಸರೆಂಡರ್ ಅಂತ ಹೇಳಿದ್ರೆ ಎಲ್ಲನೂ ಒಪ್ಪಿಸ್ಬಿಡುವಂಥದ್ದು, ನಾನು ಸೋತೆ ಅನ್ನತ್ತ ಹೇಳಿ ಗಿವ್ ಅಪ್. ಓಕೆ, ಟು ಗಿವ್ ಅಪ್ ಈಸ್ ಕಾಲ್ಡ್ ಆಸ್ ಸರೆಂಡರಿಂಗ್. ಇನ್ವೆಂಟ್ ಅಂತ ಹೇಳಿದ್ರೆ ಹೊಸದಾಗಿ ಸೃಷ್ಟಿ ಮಾಡೋದು, ದಟ್ ಈಸ್ ಕಾಲ್ಡ್ ಆಸ್ ಇನ್ವೆಂಟಿಂಗ್. ಸೊ ಇದು ಆಗಲ್ಲ. ಕಾಪಿ ಅಂತ ಹೇಳಿದ್ರೆ ಒಂದು ಒರಿಜಿನಲ್ದು ಇನ್ನೊಂದು ಅದೇ ಥರ ಮಾಡೋವಂಥದ್ದನ್ನು ಕಾಪಿ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದ ರೈಟ್ ಆಪ್ಷನ್. ಇಮಿಟೇಟ್ ಮೀನ್ಸ್ ಟು ಕಾಪಿ, ಅದೇ ಥರ ಒಂದನ್ನು ಮಾಡೋವಂಥ, ಸಮಥಿಂಗ್ ಸಿಮಿಲರ್ ಟು ದ್ಯಾಟ್. ದೆನ್ 75th one, select the most appropriate synonym of the given word. ಸೊ ಇದು ಸಹ synonym ಅಂತ ಹೇಳಿದ್ರೆ ಮೀನಿಂಗ್ ವರ್ಡೇ ಆಗತ್ತೆ. ಸೊ ಅದೇ ಅರ್ಥ ಕೊಡೋ ಅಂಥದ್ದನ್ನು ತಗೋಬೇಕು. ಡಿಲೈಟೆಡ್, ಡಿಲೈಟೆಡ್ ಅಂತ ಹೇಳಿದ್ರೆ ಬಹಳ ಖುಷಿ ಆಯಿತು ಅಂತ ಹೇಳಿ, ವೆರಿ ಹ್ಯಾಪಿ. ಡಿಲೈಟೆಡ್ ಮೀನ್ಸ್ ಫೀಲಿಂಗ್ ವೆರಿ ಹ್ಯಾಪಿ. ನಾವು ಅನ್ಸ್ಯೂಟೆಡ್ ಅಂತ ಹೇಳಿದ್ರೆ ಹೋಲಿ ಅಂದರೆ ಅದು ಮ್ಯಾಚ್ ಆಗದೆ, ಅನ್ಮ್ಯಾಚ್ಡ್ ಆಗಿರೋಂಥದ್ದನ್ನು ಅನ್ಸೂಟೆಡ್ ಅಂತ ಹೇಳ್ತೀವಿ. ಡಿಸ್ಲೈಕ್ಡ್ ಅಂತ ಹೇಳಿದ್ರೆ ದ್ವೇಷಿಸೋದು, ಇಷ್ಟಪಡದೆ ಇರೋಂಥದ್ದನ್ನು ವಿ ಕಾಲ್ ಇಟ್ ಆಸ್ ಡಿಸ್ಲೈಕ್ಡ್. ಓಕೆ, ಕೋರ್ಸ್, COARSE, ಕೋರ್ಸ್ ಅಂತ ಸಮಥಿಂಗ್ ವಿಚ್ ಈಸ್ ವೆರಿ ರಫ್. ಓಕೆ, ತುಂಬ it is not smooth. Okay, so it is rough, ಒರಟಾಗಿ ಇರೋಂಥದ್ದನ್ನು we call it as coarse. All right, then joyful means very happy or being very delighted. So therefore unsuited is not the meaning, disliked is not the meaning, coarse is not the meaning, joyful is the right meaning for the word delighted. Okay, then 76th one, select the option that corrects the incorrectly spelt words in the given sentence. Okay, ಇಲ್ಲಿ ಈ ಒಂದು ಸೆಂಟೆನ್ಸ್ ಇದೆ, ಇಲ್ಲಿ ಹರ್ ಎಕ್ಸ್ಪ್ರೆಷನ್ ಗ್ರೀವ್ ಬ್ಲೆಂಡ್ ಅಗೇನ್ ಅಂತ ಹೇಳಿಬಿಟ್ಟು ಇಲ್ಲಿ ಮಿಸ್ಟೇಕ್ಸ್ ಇದೆ. ಈ ಕಂಪ್ಲೀಟ್ ಇದು ಇಲ್ಲಿ ಆಪ್ಷನ್ಸ್ ನೋಡಿಬಿಟ್ಟು ವಿಚ್ ಸೆಂಟೆನ್ಸ್ ಇಸ್ ರಿಯಲಿ ಕರೆಕ್ಟ್, ಆ ಆಪ್ಷನನ್ನು ತಗೊಳ್ಳಿ. ಇಲ್ಲಿ ಭಾಗವಾಗಿ ಸ್ಪ್ಲಿಟ್ ಮಾಡಿಲ್ಲ, ದ ಹೋಲ್ ಸೆಂಟೆನ್ಸ್ ಯು ಹ್ಯಾವ್ ಟು ಚೇಂಜ್ ಇಟ್. ಬಟ್ ಆ ಚೇಂಜ್ ಮಾಡೋವಾಗ ಇದರಲ್ಲಿ ವಿಚ್ ಆಪ್ಷನ್ ಇಸ್ ರೈಟ್ ಅಂತ ನೋಡಬೇಕು. ಇಲ್ಲಿ ತಪ್ಪಿದೆ. ಎಲ್ಲಿ ತಪ್ಪಿದೆ? ಹರ್ ಎಕ್ಸ್ಪ್ರೆಷನ್, ಎಕ್ಸ್ಪ್ರೆಷನ್ ಅಂತ ಬಂದಾಗ EXPRESSION, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಓಕೆ, ಒಂದು. ಆಮೇಲೆ ಗ್ರೀವ್ ಬ್ಲ್ಯಾಂಡ್ ಅಗೇನ್, ಬ್ಲ್ಯಾಂಡ್ ಅಂತ ಹೇಳಿದ್ರೆ ಬ್ಲ್ಯಾಂಕ್ ಅಂತ ಹೇಳಿ. ಇದನ್ನು ಕಂಬೈನ್ ಮಾಡಿದ್ರೆ ಎ ಮತ್ತು ಹೀಗೆ ಬರುತ್ತೆ, ಸೌಂಡ್ ಮಾಡೋವಂಥದ್ದು. ಸೊ ಹಾಗಾಗಿ ಇದೊಂದು ಮಿಸ್ಟೇಕ್, ಇದೊಂದು ಮಿಸ್ಟೇಕ್. ಹೀಗಿರಬೇಕು ಸೆಂಟೆನ್ಸ್. ಹರ್ ಎಕ್ಸ್ಪ್ರೆಷನ್ ESSION, ಗ್ರೀವ್ BLAND ಅಗೇನ್. ಸೊ ಇದು ಎಲ್ಲಿ ಬರುತ್ತೆ ನೋಡೋಣ. ಹರ್ ಎಕ್ಸ್ಪ್ರೆಷನ್ ಗ್ರೀವ್ ಬ್ಲ್ಯಾಂಡ್ ಅಗೇನ್. ಓಕೆ, ಅದೊಂದಿದೆ. ಹರ್ ಎಕ್ಸ್ಪ್ರೆಷನ್ ಗ್ರೀವ್ ಬ್ಲೆಂಡ್ ಅಗೇನ್. ಬ್ಲೆಂಡ್ ಅಂತ ಹೇಳಿದ್ರೆ ಮರ್ಜ್ ಮಾಡೋವಂಥದ್ದು, ಸಮಥಿಂಗ್ ಮಿಕ್ಸ್ ಮಾಡೋವಂಥದ್ದು, ಬ್ಲೆಂಡ್. ಸೊ ದಿಸ್ ಆಪ್ಷನ್ ಮೇ ನಾಟ್ ಬಿ ರೈಟ್. ಓಕೆ, ದೆನ್ ಹರ್ ಎಕ್ಸ್ಪ್ರೆಷನ್ ಗ್ರೀವ್ ಬ್ಲೇಂಡ್ ಅಗೇನ್. ಇಲ್ಲಿ ಸ್ಪೆಲ್ಲಿಂಗೂ ತಪ್ಪು, ಇಂಥ ವರ್ಡೂ ಇಲ್ಲ. ಸೊ ದೇರ್ಫೋರ್ ದಿಸ್ ಇಸ್ ನಾಟ್ ಸೂಟೇಬಲ್. ಹರ್ ಎಕ್ಸ್ಪ್ರೆಷನ್ ಗ್ರೀವ್ ಬ್ಲ್ಯಾಂಡ್ ಅಗೇನ್. ಇಲ್ಲಿ BLAEND ಇದೆ ಡಿಕ್ಷನರಿಯಲ್ಲಿ. ಈ ಥರ ವರ್ಡ್ ನಮಗೆ ಸಿಗಲ್ಲ. the pronunciation is there, ಆ ವರ್ಡ್ ನಮ್ಮಲ್ಲಿ ಇಲ್ಲ. therefore ಈ ಮೂರು ಆಪ್ಷನ್ಸ್ ರಾಂಗ್ ಆಗುತ್ತೆ. this is the right one. so you have to choose option number A as your answer.
her expression grew bland again. ಅಂದರೆ ಅವಳ ಭಾವ ಮುಖಭಾವ ಮತ್ತೆ ಡಲ್ ಆಯಿತು. ಬ್ಲ್ಯಾಂಡ್ ಅಂತ ಅಂದರೆ ಎಮೋಷನ್ಲೆಸ್, ಎಕ್ಸ್ಪ್ರೆಷನ್ಲೆಸ್, ವೆರಿ ಬ್ಲ್ಯಾಂಕ್ ಆಯಿತು ಅಂತ ಹೇಳಿ. ಓಕೆ, ದೆನ್ 77th question. Select the option that will improve the underlined part of the given sentence. In case no improvement is needed, write no improvement required. Now, ಇಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ನಾವು ಸೆಂಟೆನ್ಸ್ ಬದಲಾಯಿಸೋದಿದೆ, ಯಾಕೆಂದರೆ ಅದು ವರ್ಡ್ ಫಾರ್ಮೇಷನ್ ಕರೆಕ್ಟಾಗಿ ಬರ್ತಾ ಇಲ್ಲ. ಅದು ಎಲ್ಲಿ ಚೇಂಜ್ ಮಾಡಬೇಕು ನೋಡೋಣ. ದಿ ಎಗ್ಸ್ ಆರ್ ವಾರ್ಮ್ ಇನ್ ಟು ಅ ಸೂಟಬಲ್ ಟೆಂಪರೇಚರ್ ಫಾರ್ ದಿ ಲಾರ್ವೆ ಟು ಹ್ಯಾಚ್ ಫ್ರಮ್ ಎಗ್ಸ್. ಓಕೆ, ಈಗ ಬಟರ್ಫ್ಲೈ ಇರ್ಬೋದು ಅಥವಾ ಈಗ ಒಂದು ಬಟರ್ಫ್ಲೈ ಎನಿಥಿಂಗ್ ಫ್ರಮ್ ದ ಎಗ್ಸ್, ಕೋಳಿ ಮೊಟ್ಟೆಯಿಂದ ಕೋಳಿ ಮರಿ ಬರಬೇಕು ಅಂತ ಹೇಳಿದ್ರೆ ಅದು ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ವಾರ್ಮ್ ಅಪ್ ಆಗಬೇಕು, ಹೀಟ್ ಆಗಬೇಕು ಅಲ್ವಾ. ಸೊ ಹಾಗ ಅದು ಅರ್ಥ ಇಲ್ಲಿ. ನಾವು ದ ಸೆಂಟೆನ್ಸ್ ಹೇಗೆ ಫ್ರೇಮ್ ಮಾಡಿದ್ದಾರೆ, ದಿ ಎಗ್ಸ್ ಆರ್ ವಾರ್ಮ್ ಇನ್ ಟು ಅ ಸೂಟೇಬಲ್ ಟೆಂಪರೇಚರ್. ಸಮಥಿಂಗ್ ಈಸ್ ನಾಟ್ ರೈಟ್ ಹಿಯರ್. ಓಕೆ, ಸೊ ದ ಎಗ್ಸ್ ಆರ್ ವಾರ್ಮ್ ಇನ್ ಟು ಅ ಸೂಟೇಬಲ್ ಟೆಂಪರೇಚರ್. ನಾವು ವಿಚ್ ಆರ್ ದಿ ಆಪ್ಷನ್ಸ್? ದಿ ಎಗ್ಸ್ ಆರ್ ವಾರ್ಮ್ಡ್ ಫಾರ್, ದ ಎಗ್ಸ್ ಈಸ್ ವಾರ್ಮ್ಡ್ ಅಟ್, ದಿ ಎಗ್ಸ್ ಆರ್ ವಾರ್ಮ್ಡ್ ಟು, ನೋ ಇಂಪ್ರೂವ್ಮೆಂಟ್ ರಿಕ್ವೈರ್ಡ್. Now, the eggs are warmed for a suitable temperature. Correct ಬರುತ್ತಾ? No. The eggs is warmed at, ಈಸ್ ಬರಲ್ಲ, ಯಾಕೆಂದರೆ ಎಗ್ಸ್ ಪ್ಲೂರಲ್. ಸೊ ಹಾಗಾಗಿ ಆರ್ ಬರಬೇಕು. ಆದರೆ ಇಲ್ಲಿ ಫಸ್ಟ್ ಒನ್ ಕರೆಕ್ಟ್ ಅಂತ ಹೇಳಿದ್ರೆ ದ ಎಗ್ಸ್ ಆರ್ ವಾರ್ಮ್ಡ್ ಫಾರ್ ಅನ್ನೋದು ತಪ್ಪಾಗತ್ತೆ. ದ ಎಗ್ಸ್ ಆರ್ ವಾರ್ಮ್ಡ್ ಟು ಅಂತ ಬರಬೇಕು. ಅಂದರೆ ಟು ಅ ಪರ್ಟಿಕ್ಯುಲರ್ ಟೆಂಪರೇಚರ್, ಫಾರ್ ಅ ಪರ್ಟಿಕ್ಯುಲರ್ ಟೆಂಪರೇಚರ್ ಬರೋದಿಲ್ಲ. ಒಂದು ಟೆಂಪರೇಚರ್ಗೆ ಬರಬೇಕು, ಒಂದು ಟೆಂಪರೇಚರ್ಗೋಸ್ಕರ ಬರಲ್ಲ. ಫಾರ್ ಅಂದರೆ ಗೋಸ್ಕರ, ಟು ಅಂದರೆ ಗೆ. ಓಕೆ, ಸೊ ಹಾಗಾಗಿ ಸೊ ದ ಎಗ್ಸ್ ಆರ್ ವಾರ್ಮ್ಡ್ ಫಾರ್, ಯು ಕಾಂಟ್ ಟೇಕ್ ದಟ್ ಆಸ್ ಅನ್ ಆಪ್ಷನ್. ವಾರ್ಮ್ಡ್ ಅಟ್, let us see, the eggs is ಬಂದಿದೆ, so is suitable ಅಲ್ಲ, eggs are plural, so are warmed to a suitable temperature. No improvement ಬರೋದಿಲ್ಲ because improvement is required. Therefore the eggs are warmed to a suitable temperature. ಅಂದರೆ ಆ ಎಗ್ಸನ್ನು ಬಿಸಿ ಹೇಗೆ ಮಾಡ್ತಾರೆ, ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ಗೆ ಬರೋವರೆಗೂ ಸಹ. therefore C is your option. 78th question. Select the most appropriate option to fill in the blank. Okay, now what is the sentence ಅಂತ ಹೇಳಿದ್ರೆ fill in the blank exercise. Dash walked down the stairs careful to be I dash walked down the stairs careful to be as quiet as possible. So I walked down the stairs, ನಾನು ಮೆಟ್ಲು ಇಳಿತಾ ಇದ್ದೆ ಬಹಳ ಕೇರ್ಫುಲ್ ಆಗಿ, so that I don't fall. ಆಮೇಲೆ ಬಹಳ ಕೇರ್ಫುಲ್ ಆಗಿ as quiet ಅಂದರೆ ಮೇ ಬಿ ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಎಷ್ಟು ನಿಧಾನವಾಗಿ ಆಗುತ್ತೋ, ಎಷ್ಟು ಶಬ್ದ ಇಲ್ಲದೆ ಇಳಿಯೋಕ್ಕಾಗುತ್ತೋ, ಐ ವಾಸ್ ಗೆಟಿಂಗ್ ಡೌನ್ ಆಸ್ ಕ್ವೈಟ್ ಆಸ್ ಪಾಸಿಬಲ್ ಅಂತ ಹೇಳಿ. ಸೊ ಐ ಇದೆ, ಐ ಡ್ಯಾಶ್ ವಾಕ್ಡ್ ಡೌನ್ ದ ಸ್ಟೇರ್ಸ್. ಐ ಆರ್ಡರ್ಲಿ ವಾಕ್ಡ್, ಆರ್ಡರ್ಲಿ ಅಂದರೆ ಬಹಳ ಒಂದು ಸಿಸ್ಟಮ್ಯಾಟಿಕ್ ಆಗಿ ವಾಕ್ಡ್ ಡೌನ್ ದ ಸ್ಟೇರ್ಸ್ ಅನ್ನೋದು ಬರಲ್ಲ. ಫ್ಯೂರಿಯಸ್ಲಿ, ಕೋಪದಿಂದ ಬಂದರೆ ಇಲ್ಲಿ ನಿಧಾನಕ್ಕೆ ಶಬ್ದ ಇಲ್ಲದೆ ಬರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಹಾಗಾಗಿ ಫ್ಯೂರಿಯಸ್ ಮೀನ್ಸ್ ರೋಷದಿಂದ, ಕೋಪದಿಂದ ಬರುವಂಥದ್ದು. ಸೊ ಟೂ ಆಪ್ಷನ್ಸ್ ಆರ್ ರೂಲ್ಡ್ ಔಟ್. ಕಾಶಿಯಸ್ಲಿ, ಐ ಕಾಶಿಯಸ್ಲಿ ವಾಕ್ ಡೌನ್ ದ ಸ್ಟೋರ್ಸ್. ಹುಷಾರಾಗಿ ನಿಧಾನವಾಗಿ ಮೆಟ್ಲಿಳಿದೆ, ಯಾರಿಗೂ ಸಹ ಅಲ್ಲಿ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ. ಸೊ ಕಾಶಿಯಸ್ಲಿ ಮೀನ್ಸ್ ಕೇರ್ಫುಲ್ಲಿ. ಐ ನೀಟ್ಲಿ ವಾಕ್ ಡೌನ್ ದ ಸ್ಟೇರ್ಸ್. ನೀಟಾಗಿ, ವೈರ್ ಇಸ್ ಅ ಕ್ವಶನ್, ನೀಡ್ ಫಾರ್ ನೀಟ್. ಅಲ್ಲಿ ನೀಟಾಗಿದ್ರೆ ಏನೋ, ಡರ್ಟಿ ಆಗಿದ್ರೆ ಏನು, ಯು ಆರ್ ವಾಕಿಂಗ್ ಡೌನ್ ದ ಸ್ಟೇರ್ಸ್ ಅಷ್ಟೇ ಅಲ್ವಾ. ಸೊ ಹಾಗಾಗಿ ಮೆಟ್ಲಿಳಿಯೋವಾಗ ಬೇಕಾಗಿರೋದು ಹುಷಾರಾಗಿ ಇಳಿಯೋದು, ನೀಟಾಗಿರೋದಲ್ಲ. therefore I cautiously walk down the stairs. okay, so C is your right option. neatly ಮತ್ತೆ orderly, furiously ಬರೋದಿಲ್ಲ. C is the thing that you have to fill. ನೀವು ಫಿಲ್ ಮಾಡೋದಲ್ಲ, ಆ ಆಪ್ಷನ್ ಅನ್ನು ಕರೆಕ್ಟಾಗಿ ಕ್ಲಿಕ್ ಮಾಡಿ. ಓಕೆ, ದೆನ್ 79th one.
Select the most appropriate option to substitute the underlined segment in the given sentence. If there is no need to substitute it, select no substitution. Substitution ಅಂತ ಅಂದರೆ ಒಂದು ಗ್ರೂಪ್ ಆಫ್ ವರ್ಡ್ಸ್ ಬದಲಾಗಿ ಅಂದರೆ ಎಲ್ಲಾದರೂ ನಿಮಗೆ ರಿಪ್ಲೇಸ್ಮೆಂಟ್ ಬೇಕಾ, ಈ ಪದಗಳ ಬದಲಾಗಿ ಬೇರೆ ಏನಾದರೂ ಬೇಕಾ ಅಂತ ಇದ್ದರೆ ಮಾತ್ರ ಅಲ್ಲಿ ಚೇಂಜ್ ಮಾಡಿ, ಅದರ್ವೈಸ್ ನಾಟ್ ನೆಸಸರಿ. ನಾವು ಲೆಟ್ ಅಸ್ ರೀಡ್ ದ ಸೆಂಟೆನ್ಸ್. ಇಲ್ಲಿ ಸೆಂಟೆನ್ಸ್ ಬಂದು ಪೀಟರ್ ಕೇನ್, ದಟ್ ಈಸ್ ದ ನೇಮ್ ಆಫ್ ಅ ಪರ್ಸನ್, ಒಬ್ಬ ವ್ಯಕ್ತಿ ಹೆಸರು. ಪೀಟರ್ ಕೇನ್ readjusted his hat and soon was listening to the conversation with as much interest as I was. ಓಕೆ, ಅಂದರೆ ಪೀಟರ್ ಕೇನ್ ಅವನು ಅಡ್ಜಸ್ಟ್ ಮಾಡಿಕೊಂಡ ಹ್ಯಾಟನ್ನು, ಇಲ್ಲೇನು ಚೇಂಜ್ ಕಾಣಿಸ್ತಾ ಇಲ್ಲ. ರೀಅಡ್ಜಸ್ಟೆಡ್ ಹಿಸ್ ಹ್ಯಾಟ್ ಆ್ಯಂಡ್ ಸೂನ್ ವಾಸ್ ಲಿಸ್ನಿಂಗ್, ಕೇಳಿಸ್ಕೊಳ್ತಾ ಇದ್ದ ಏನನ್ನ, ಲಿಸ್ನಿಂಗ್ ಟು ದಿ ಕಾನ್ವರ್ಸೇಷನ್ ವಿತ್ ಆಸ್ ಮಚ್ ಇಂಟ್ರೆಸ್ಟ್ ಆಸ್ ಐ ವಾಸ್. ನಾನೆಷ್ಟು ಇಂಟ್ರೆಸ್ಟೆಡ್ ಆಗಿ ಕೇಳಿಸ್ಕೊಳ್ತಿದ್ನೋ ಕಾನ್ವರ್ಸೇಷನ್ನ, ಅವನು ಸಹ ಹ್ಯಾಟ್ ಅಡ್ಜಸ್ಟ್ ಮಾಡಿಕೊಂಡು ಹಿ ವಾಸ್ ಲಿಸನಿಂಗ್ ವಿತ್ ದ ಸೇಮ್ ಇಂಟ್ರೆಸ್ಟ್ ಆಸ್ ಐ ವಾಸ್ ಅಂತ ಹೇಳ್ತಿದ್ದಾರೆ. ಸೊ ಚೇಂಜ್ ಇಲ್ಲೇನೋ ಆಗಬೇಕಿದೆ. ದ ವರ್ಡ್ ಫಾರ್ಮೇಷನ್ ಇಸ್ ರಿಯಲಿ ನಾಟ್ ಕರೆಕ್ಟ್. ಲೆಟ್ ಅಸ್ ಸಿ ವಿಚ್ ಆಪ್ಷನ್ ಮೇ ಸೂಟ್ ಅಂತ ಹೇಳಿ. ಸೊ he was listening to the conversation so much interest as I was. ಇಲ್ಲಿ ಚೇಂಜ್ ಬರಬೇಕು. ಸೋ ಮಚ್ ಇಂಟ್ರೆಸ್ಟ್ ಆಸ್ ಐ ವಾಸ್ ಇಸ್ ನಾಟ್ ಕರೆಕ್ಟ್. ಸೋ ಮೆನಿ ಇಂಟ್ರೆಸ್ಟ್ ಇಲ್ಲ. ಸೋ ಮೆನಿ ಅಂತಂದರೆ, ಮೆನಿ ಅಂತಂದರೆ ಕೌಂಟ್ ಮಾಡೋದು. ನಾವು ಇಂಟ್ರೆಸ್ಟ್ ಅನ್ನೋವಾಗ ಒಂದು ಆಸಕ್ತಿನ ಕೌಂಟ್ ಮಾಡೋಕ್ಕಾಗಲ್ಲ. ನೋ ಸಬ್ಸ್ಟಿಟ್ಯೂಷನ್ ಇಸ್ ರಿಕ್ವೈರ್ಡ್, ಇಲ್ಲ, ಸಬ್ಸ್ಟಿಟ್ಯೂಷನ್ ಬೇಕು. ಆಸ್ ಮೆನಿ ಇಂಟ್ರೆಸ್ಟ್, ನೋ. ಓಕೆ, ಲೆಟ್ ಅಸ್ ಸಿ. Let us see. Peter Kin readjusted his hat and soon was listening to the conversation with as much interest as I was. Okay, so there ಇಲ್ಲಿ ವಿತ್ ಸೋ ಮಚ್ ಇಂಟ್ರೆಸ್ಟ್, ವಿತ್ ಸೋ ಮೆನಿ ಇಂಟ್ರೆಸ್ಟ್, ವಿತ್ ಆಸ್ ಮೆನಿ ಇಂಟ್ರೆಸ್ಟ್, ಮೂರು ಆಪ್ಷನ್ ತಪ್ಪು. ಸೊ ನೋ ಸಬ್ಸ್ಟಿಟ್ಯೂಷನ್ ಈಸ್ ರಿಕ್ವೈರ್ಡ್. ಆಲ್ ದಿ ಪಾರ್ಟ್ಸ್ ಆಫ್ ದ ಸೆಂಟೆನ್ಸ್ ಈಸ್ ಲೈಕ್ ದೇ ಆರ್ ಕರೆಕ್ಟ್. ಹಾಗಾಗಿ ಹಿ ವಾಸ್ ಲಿಸನಿಂಗ್ ಟು ದಿ ಕಾನ್ವರ್ಸೇಷನ್ ವಿತ್ ಆಸ್ ಮಚ್ ಇಂಟ್ರೆಸ್ಟ್ ಆಸ್ ಐ ವಾಸ್. ಸೊ ದೇರ್ಫೋರ್ ಇಲ್ಲೂ ಸಹ ಇಲ್ಲಿ ಚೇಂಜಸ್ಸು ಅವ್ರು ಕೊಟ್ಟಿರೋ ಪ್ರಕಾರ ಯಾವುದೂ ಸಹ ಮ್ಯಾಚ್ ಆಗ್ತಾ ಇಲ್ಲ. ಇರೋ ಸೆಂಟೆನ್ಸೇ ಕರೆಕ್ಟ್ ಆಗಿದೆ. ಸೊ ಯು ಟೇಕ್ ಸಿ ಆಸ್ ದಿ ಆಪ್ಷನ್. Okay. Then 80th question. The following sentence has been divided into parts. One of them may contain an error. ಸೊ ನಿಮಗೆ ಬಹಳಷ್ಟು ಎಕ್ಸಸೈಸಸ್ ಹೇಗೆ ಅಂತಂದರೆ, ಎಲ್ಲೋ ಒಂದು ಕಡೆ ಎರರ್ ಇರುತ್ತೆ, ಬಟ್ ದಟ್ ಈಸ್ ದಿ ಇಂಟೆಲಿಜೆನ್ಸ್. ನಿಮಗೆ ಯಾವುದು ಕರೆಕ್ಟ್ ಸೆಂಟೆನ್ಸ್ ಅಂತ ಗೊತ್ತಾದರೆ ಮಾತ್ರ ಎರರ್ ಇರೋದು ಸಹ ಗೊತ್ತಾಗೋದು ಅಲ್ವಾ. ಹಾಗಾಗಿ ಯು ಹ್ಯಾವ್ ಟು ಕೀಪ್ ಆನ್ ಪ್ರಾಕ್ಟಿಸಿಂಗ್ ಸಚ್ ಟೈಪ್ ಆಫ್ ಎಕ್ಸಸೈಸಸ್. ಸೊ ಸೆಲೆಕ್ಟ್ ದಿ ಪಾರ್ಟ್ ದಟ್ ಕಂಟೈನ್ಸ್ ದಿ ಎರರ್ ಫ್ರಮ್ ದ ಗಿವನ್ ಆಪ್ಷನ್ಸ್. ಇಫ್ ಯು ಡೋಂಟ್ ಫೈಂಡ್ ಎನಿ ಎರರ್, ಮಾರ್ಕ್ no error as the answer. So now what is the statement? I have not saw your sister since she came to this city. So I have not saw ಅಂತ ಇದೆ. ಈಗ ನಾನು ನಿಮ್ಮ ಸಿಸ್ಟರ್ನ ನೋಡೇ ಇಲ್ಲ ಅವರು ಸಿಟಿಗೆ ಬಂದಾಗಿನಿಂದ, ಅಂದರೆ ಅವರು ಬಂದಾಗಿದೆ, ಅಲ್ಲಿಂದ ಇಲ್ಲಿವರೆಗೂ ಸಹ ನಾನು ನೋಡಿಲ್ಲ. ಅಂದರೆ ಇಲ್ಲಿವರೆಗೂ ನೋಡಿಲ್ಲ ಅಂತಂದರೆ ಐ ಹ್ಯಾವ್ ನಾಟ್ ಸೀನ್. ಓಕೆ, ನಾನು ಅವರು ಬಂದಿದ್ದಾರೆ, ಐ ಹ್ಯಾವ್ ನಾಟ್ ಸಾ ಅನ್ನೋದು ಬರಲ್ಲ, ಬಿಕಾಸ್ ಹ್ಯಾವ್ ಬಂದು ಪ್ರೆಸೆಂಟ್, ಹ್ಯಾಡ್ ಪಾಸ್ಟ್ ಟೆನ್ಸ್. ಇಲ್ಲೇನಾಗಿದೆ, ಐ ಹ್ಯಾವ್ ನಾಟ್ ಸಾ ಅಂತ ಬಂದರೆ ಈಗ ಹ್ಯಾವ್ ಬಂದು ಪ್ರೆಸೆಂಟ್ ಟೆನ್ಸ್, ಸಾ ಬಂದು ಪಾಸ್ಟ್ ಟೆನ್ಸ್. ಇದೊಂದು ಒಂದು ಸೆಂಟೆನ್ಸಲ್ಲಿ ಬರೋದಿಲ್ಲ. ಎಲ್ಲನೂ ಒಂದೇ ಥರ ಟೆನ್ಸಲ್ಲೇ ಇರಬೇಕು. ಓಕೆ, ಸೊ ಪಾಸ್ಟ್ ಇದ್ದರೆ ಪಾಸ್ಟೇ, ಪ್ರೆಸೆಂಟ್ ಇದ್ದರೆ ಪ್ರೆಸೆಂಟ್, ಆ ಥರ ಇರಬೇಕು. ನಾವು ಐ ಹ್ಯಾವ್ ಅನ್ನೋದು ಪ್ರೆಸೆಂಟ್, ಸಾ ಅನ್ನೋದು ಪಾಸ್ಟಲ್ಲಿದೆ. ದೇರ್ಫೋರ್ ಇಲ್ಲಿ ಸಮ್ ಚೇಂಜ್ ಈಸ್ ರಿಕ್ವೈರ್ಡ್. ಅಲ್ಲಿ ಏನು ಬರಬೇಕು, ಇಲ್ಲಿ ಎರರ್ ಇದೆ. ಐ ಹ್ಯಾವ್ ನಾಟ್ ಸೀನ್ ಅಂತ ಬರಬೇಕು, ಇದೇ ಬರಬೇಕು. ಸೊ ಈ ಭಾಗದಲ್ಲಿ ಎರರ್ ಇದೆ. ದೇರ್ಫೋರ್ ಇಲ್ಲಿ ಏನು ತೊಂದರೆ ಇಲ್ಲ. ಸೊ ಅದು ಬೇಡ, ಆಪ್ಷನ್ ಬೇಡ. ಕೇಮ್ ಟು ದಿಸ್ ಸಿಟಿ ಅದು ಕರೆಕ್ಟ್ ಇದೆ. ನೋ ಎರರ್ ಅನ್ನೋದು ಅಲ್ಲ, ಬಿಕಾಸ್ ಎರರ್ ಇದೆ. ಯಾವ ಭಾಗದಲ್ಲಿ ಎರರ್ ಇದೆ, ಐ ಹ್ಯಾವ್ ನಾಟ್ ಸಾ ಅನ್ನೋ ಭಾಗದಲ್ಲಿ ಎರರ್ ಇದೆ. ಓಕೆ, ಸೊ ಆಪ್ಷನ್ ಈಸ್ ಡಿ. ಆ ಭಾಗ ಬಂದು ಫಸ್ಟ್ ಪಾರ್ಟ್ ಇರ್ಬೋದು, ಬಟ್ ಆಪ್ಷನಲ್ಲಿ ಕೊಟ್ಟಿರೋ ಪ್ರಕಾರ ಐ ಹ್ಯಾವ್ ನಾಟ್ ಸಾ ಅನ್ನೋದು ಡಿ ಕೊಟ್ಟಿದ್ದಾರೆ. ಸೊ ಮಾರ್ಕ್ ಯುವರ್ ಆನ್ಸರ್ ಆಸ್ ಡಿ. ಓಕೆ, 81st one.
Select the option that can be used as a one word substitute for the given group of words. So ಇದು ಸಹ ಇಷ್ಟಕ್ಕೂ ಬದಲಾಗಿ one word. A short story with a moral ಅಂತಂದರೆ ನೀತಿ ಕಥೆಯನ್ನು ಅಂದರೆ ಒಂದು ಕತೆ ಹೇಳಿ ಅದರಲ್ಲಿ ಒಂದು ಸಂದೇಶ, ಒಂದು ನೀತಿ, ಒಂದು ಮಾರಲ್ ಇತ್ತು ಅಂತ ಹೇಳಿದ್ರೆ ಅದನ್ನು ಏನಂತ ಕರಿತೀವಿ, ಅಂತ ಕಥೆಯನ್ನು ಏನಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಬುದ್ಧ ಮತ್ತು ಜೀಸಸ್ ಕ್ರೈಸ್ಟ್ ವೇರ್ ಎವರ್ ದೇ ವೆಂಟ್ ದೇ ಸ್ಟಾರ್ಟೆಡ್ telling morals in like by explaining some stories. Okay, ಕಥೆಗಳ ಮೂಲಕ by narrating some stories, ಯಾಕಂದರೆ ಜನಗಳಿಗೆ ಅದು ಇಷ್ಟ ಆಗುತ್ತೆ. ಕಥೆ ರೂಪದಲ್ಲಿ ಹೇಳಿದಾಗ ಆ ಸಂದೇಶ ಬೇಗ ತಲುಪುತ್ತೆ. ಹಾಗಾಗಿ ವಾಟ್ ಈಸ್ ಇಟ್ ಕಾಲ್ಡ್? ಮೆಮೋಯರ್ ಅಂತ ಹೇಳಿದ್ರೆ ಒಬ್ಬರ ನೆನಪಲ್ಲಿ ಒಂದು ಪುಸ್ತಕವನ್ನು ಬರೆದಾಗ ಅದನ್ನು ಮೆಮೋಯರ್ ಅಂತ ಹೇಳ್ತೇವೆ. ಓಕೆ, ಸಮಥಿಂಗ್ ವಿಚ್ ವಿ ರೈಟ್ ಇನ್ ಮೆಮೊರಿ ಆಫ್ ಸಮ್ ಒನ್. ಒಬ್ಬ ಪ್ರಜೆ ರಾಜನ ಕುರಿತು, ಈಗ ಅಕ್ಬರ್ ಬಗ್ಗೆ ಮೆಮೋಯರ್ಸ್ ಇದೆ, ಆಲ್ ರೈಟ್, ಅಂದರೆ ಅವರ ಬಗ್ಗೆ ಒಂದು ಬಯೋಗ್ರಫಿ ಥರ ಬರೆದಿರೋ ಅಂಥದ್ದು. ಮೆಮೋಯರ್ಸ್ ಮೀನ್ಸ್ ಇನ್ ದ ಮೆಮೊರಿ ಆಫ್ ಸಮ್ ಪರ್ಸನ್, ದಟ್ ಈಸ್ ಅ ಮೆಮೋಯರ್. ಹಾಗಾಗಿ ಇದು ಸೂಟೇಬಲ್ ಅಲ್ಲ. ಆಕ್ಸಿಯಮ್ ಅಂತ ಹೇಳಿದ್ರೆ ಅದೊಂದು, ದಟ್ ಮೀನ್ಸ್ ಆಕ್ಸಿಯಮ್ ಅಂತ ಹೇಳಿದ್ರೆ ವೇರ್ ಯು ಅಂದರೆ ಒಂದು ಫಿಗರ್ ಆಫ್ ಸ್ಪೀಚ್ ಥರ ಒಂದು ಅಂದರೆ ಕಂಪ್ಯಾರಿಸನ್, ಅದಕ್ಕೆ ಹೋಲಿಸ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ನಾವು ಅದು ಟು ಮೇಕ್ ದ ಲ್ಯಾಂಗ್ವೇಜ್ ಮೋರ್ ಬ್ಯೂಟಿಫುಲ್. ಕಂಪ್ಯಾರಿಸನ್, ಒಂದು ಈ ಇನ್ಸಿಡೆಂಟ್ಸು ಇದೇ ಥರ ಇದೆ ಅನ್ನೋದಕ್ಕೆ ನಾವು ಆಕ್ಸಿಯಮ್ಸ್ ಅಂತ ಹೇಳ್ತೀವಿ. ಅದೂ ಅಲ್ಲ. ಬಯೋಗ್ರಫಿ ಅಂತ ಹೇಳಿದ್ರೆ ಒಂದು ದಟ್ ಮೀನ್ಸ್ ಒಂದು ಆತ್ಮಚರಿತ್ರೆ ಅನ್ನೋದು ಆಟೋಬಯೋಗ್ರಫಿ. ಸೊ ಒಬ್ಬರ ಬಗ್ಗೆ ಜೀವನ ಚರಿತ್ರೆಯನ್ನು ಬರೆದಾಗ ದಟ್ ಈಸ್ ಕಾಲ್ಡ್ ಆಸ್ ಬಯೋಗ್ರಫಿ. ಆಟೋಬಯೋಗ್ರಫಿ ಇಸ್ ಆಟೋಬಯೋಗ್ರಫಿ. ಸೊ ದಿಸ್ ಈಸ್ ಆಲ್ಸೋ ನಾಟ್ ಕರೆಕ್ಟ್. ಪ್ಯಾರಬಲ್ ಅಂತ ಹೇಳಿದಾಗ ಸಣ್ಣ ಕಥೆಗಳ ಮೂಲಕ ನಾವು ಒಂದು ಸಂದೇಶ ಕೊಟ್ಟಾಗ, ಒಂದು ಮೆಸೇಜ್ ಕೊಟ್ಟಾಗ, ಒಂದು ಮಾರಲ್ ಕೊಟ್ಟಾಗ ದಟ್ ಈಸ್ ಕಾಲ್ಡ್ ಆಸ್ ಅ ಪ್ಯಾರಬಲ್. ಸೊ ಶಾರ್ಟ್ ಸ್ಟೋರಿ ವಿತ್ ಅ moral is called as a parable. So D is your option, parable. Remember these words. 82nd one. ಸೆಲೆಕ್ಟ್ ದಿ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಓಕೆ, ಇಲ್ಲಿ ಕೆಲವೊಂದು ತಪ್ಪು ವರ್ಡ್ಸನ್ನು ಕೊಟ್ಟಿದ್ದಾರೆ. ಇದು ಸ್ಪೆಲ್ಲಿಂಗ್ಸ್ ಒಂದೇ ವರ್ಡ್, ಆ್ಯಕ್ಚುಲಿ ಇಟ್ ಈಸ್ ಎಕ್ಸಿಕ್ಯೂಟಿವ್ ಅಂತ, ಬಟ್ ಬೇರೆ ಬೇರೆ ಸ್ಪೆಲ್ಲಿಂಗ್ಸ್ ಯೂಸ್ ಮಾಡಿ ಕೊಟ್ಟಿದ್ದಾರೆ. ಕರೆಕ್ಟ್ ಸ್ಪೆಲ್ಲಿಂಗ್ ಯಾವುದು? ಇಲ್ಲಿ EXACUTIV, ಎಕ್ಸಾಕ್ಯೂಟಿವ್. No. Executive, yes, that means an official. Executive, pronunciation almost ಎಲ್ಲ ಅದೇ ಒಂದೇ ಥರ ಇದೆ, ಬಟ್ ದೆನ್ ಸ್ಪೆಲ್ಲಿಂಗ್ ಬಹಳ ಇಂಪಾರ್ಟೆಂಟ್. ಇದು EXI ಆ ಥರ ಇಲ್ಲ. executive, no, this is also wrong. So the right spelling is EXECUTIVE. So B is your right option. Then 83. Select the most appropriate option to fill in the blank. So it is again the fill in the blank exercise. It is not possible dash this house in this amount. ಅಂದರೆ ಇಷ್ಟು ಸಣ್ಣ ಅಮೌಂಟಲ್ಲಿ ಈ ಮನೆನ ನಾನು ರಿಪೇರಿ ಮಾಡೋಕ್ಕಾಗೋದಿಲ್ಲ ಅಂತ ಅರ್ಥ ಬರಬೇಕು. ಸೊ ಅಲ್ಲಿ ಏನು ಬರುತ್ತೆ, ಇಂಥ ಸಣ್ಣ ಅಮೌಂಟಲ್ಲಿ ನಾನು ಈ ಮನೇನ ಏನು ಮಾಡೋಕ್ಕಾಗಲ್ಲ. ಲೆಟಸ್ ಸಿ, ಕನ್ಸೋಲ್ ಅಂತ ಹೇಳಿದ್ರೆ ಸಮಾಧಾನ. ಮನೇನ ನಾವು ಕನ್ಸೋಲ್ ಮಾಡ್ತೀವ, ವ್ಯಕ್ತಿನ ಕನ್ಸೋಲ್ ಮಾಡ್ಬೋದು, ಸಮಾಧಾನ ಮಾಡ್ಬೋದು. ಸೊ ಕನ್ಸೋಲ್ ಮೇ ನಾಟ್ ಬಿ ದಿ ರೈಟ್ ಆಪ್ಷನ್. ರಿನೋವೇಟ್ ಅಂತ ಹೇಳಿದ್ರೆ ಅಲ್ಲಿ ಒರಿಜಿನಲ್ಗಿಂತನೂ ಸ್ವಲ್ಪ ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ಟ್ರಾನ್ಸ್ಫಾರ್ಮ್ ಮಾಡಿದಾಗ ದಟ್ ಈಸ್ ಕಾಲ್ಡ್ ಆಸ್ ರಿನೋವೇಷನ್. ಸೊ ರಿನೋವೇಟ್ ಮೀನ್ಸ್ ಟು ಚೇಂಜ್ ಸಮಥಿಂಗ್, ಟು ಗಿವ್ ಅ ಬ್ಯೂಟಿಫುಲ್ ಲುಕ್, more beautiful look. So to bleat ಅಂತ ಹೇಳಿದ್ರೆ ಈ ಮೇಕೆ ಸೌಂಡ್ ಮಾಡುತ್ತಲ್ಲ ಅದನ್ನು ಬ್ಲೀಟಿಂಗ್ ಸೌಂಡ್ ಅಂತ ಹೇಳ್ತೇವೆ, ಅದಲ್ಲ. ಅಸ್ಟಾನಿಶ್ ಅಂತ ಹೇಳಿದ್ರೆ ಸರ್ಪ್ರೈಸ್. ಓಕೆ, ಸೊ ಅದು ಅಲ್ಲ. therefore it is not possible to ರಿನೋವೇಟ್ ಅಂದರೆ ಹೊಸ ಅಪಿಯರೆನ್ಸ್ ಕೊಡೋದಕ್ಕೆ ಈ ಮನೆಗೆ ಈ ಸಣ್ಣ ಅಮೌಂಟಲ್ಲಿ ನನಗೆ ಆಗಲ್ಲ. ಸೊ B is your right answer. Then 84th one. Select the most appropriate meaning of the given idiom. So it is an idiom. ಅಂದರೆ ಇದರ ಇನ್ನೊಂದು ಅರ್ಥ ಏನು? By hook or by crook. ಅಂದರೆ ಏನು? ಬೈ ಹುಕ್ ಆರ್ ಬೈ ಕ್ರೂಕ್. ಏನಾದರೂ ಆಗಲಿ, ಒಳ್ಳೆ ಮಾರ್ಗದಲ್ಲೋ ಕೆಟ್ಟ ಮಾರ್ಗದಲ್ಲೋ ಕಳ್ಳು ಮಾರ್ಗದಲ್ಲೋ ಐ ಡೋಂಟ್ ನೋ, ಬಟ್ ಈ ಕೆಲಸ ಆಗಬೇಕು, ನೀನೇನು ಮಾಡ್ತೀಯೋ ಗೊತ್ತಿಲ್ಲ. ಬೈ ಹುಕ್ ಆರ್ ಬೈ ಕ್ರೂಕ್ ಅಂದರೆ ಏನು? ನೀನು ಯಾವ ಮೆಥಡ್ ಆದರೂ ಪರವಾಗಿಲ್ಲ, ಬಟ್ ಡೆಸ್ಟಿನೇಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಆ ಕೆಲಸ ಮುಗಿಬೇಕು, ಯಾವ ಮಾದರಿಯಲ್ಲಿ ಮಾಡ್ತೀಯೋ ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಇಟ್. ಸೊ ದಟ್ ಈಸ್ ದ ಮೀನಿಂಗ್. ಬೈ ಅ ನ್ಯಾರೋ ಮಾರ್ಜಿನ್, ಒಂದು ಸಣ್ಣ ಮಾರ್ಜಿನಲ್ಲಿ ಅಂತ ಅರ್ಥನಾ? ನೋ. ಓಕೆ,
ದೆನ್ ಬೈ ಎನಿ ಮೀನ್ಸ್ ಅಂತ ಹೇಳಿದಾಗ ಯಾವುದೇ ಮಾರ್ಗ ನಿಂತಾಗೋ ಬಟ್ ಕೆಲಸ ಆಗಿರಬೇಕು ಅಂತ ಅಂದಾಗ ದಟ್ ಈಸ್ ಕಾಲ್ಡ್ ಆಸ್ ಬೈ ಹುಕ್ ಆರ್ ಬೈ ಕ್ರೂಕ್ ಅಂತಂದರೆ ಇದು ಎಲ್ಲ ಸಂದರ್ಭದಲ್ಲೂ ನಾವು ಬಳಸಬಾರ್ದು. ಯು ಹ್ಯಾವ್ ಟು ಪಾಸ್ ದಿ ಎಕ್ಸಾಮ್ ಬೈ ಹುಕ್ ಆರ್ ಬೈ ಕ್ರೂಕ್ ಅಂತ ಹೇಳಿದ್ರೆ ಏನು ಕಾಪಿ ಮಾಡೋ ಅಥವಾ ಇನ್ನೊಬ್ಬರಂದ್ರ ಆನ್ಸರ್ಸ್ ತಿಳ್ಕೊಂಡು ಅಥವಾ ಮೋಸ ಮಾಡಿನೋ ಎಕ್ಸಾಮ್ ಪಾಸ್ ಆಗಬೇಕು. ಬೈ ಎನಿ ಮೀನ್ಸ್ ಇಟ್ ಈಸ್ ಓಕೆ ಬಟ್ ಐ ಹ್ಯಾವ್ ಟು ಪಾಸ್ ಅಂತ ಹೇಳಿದಾಗ ದಟ್ ಈಸ್ ಬೈ ಹುಕ್ ಆರ್ ಬೈ ಕ್ರೂಕ್. ಬೈ ಎನಿ ಮೀನ್ಸ್ ನನಗೆ ಯಾವ ಮಾರ್ಗ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ಕೆಲಸ ಆಗಿರೋದು ಮುಖ್ಯ ಅನ್ನೋವಾಗ ಎನಿ ಮೀನ್ಸ್. ಡಿಫಾಲ್ಟ್ ಅಂತ ಬೈ ಡಿಫಾಲ್ಟ್ ಅಂತ ಅಂದರೆ ಅಲ್ಲಿ ನ್ಯಾಚುರಲ್ ಆಗಿ ಎಕ್ಸಿಸ್ಟಿಂಗ್ ಆಗಿ ಇರೋ ಅಂಥದ್ದು, ನೀವೇನು ಮಾಡೋ ಥರ ಇಲ್ಲ, ಅಲ್ಲಿ ಇಟ್ ಈಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ದೇರ್. ಸೊ ಇದು ಅಲ್ಲ. ಬೈ ಮಿಸ್ಟೇಕ್ ಅಂದರೆ ಅದು ತಪ್ಪಾಗಿ ಬೈ ಹುಕ್ ಆರ್ ಬೈ ಕ್ರೂಕ್ ಅಂದರೆ ಇಟ್ ಈಸ್ ಅನ್ ಎರರ್, ಇಟ್ ಈಸ್ ಅನ್ ಮಿಸ್ಟೇಕ್ ಅಂತನ ಅಲ್ಲ. ಸೊ ದೇರ್ಫೋರ್ ಬೈ ಎನಿ ಮೀನ್ಸ್ ಐ ಹ್ಯಾವ್ ಟು ಡೂ ದಿಸ್ ಅನ್ನೋವಾಗ ಸೊ ಯುವರ್ ಆಪ್ಷನ್ ಈಸ್ ಬಿ. ಓಕೆ, ಬೈ ಎನಿ ಮೀನ್ಸ್ ಅನ್ನೋದು ಬೈ ಹುಕ್ ಆರ್ ಬೈ ಕ್ರೂಕ್. ದೆನ್ 85th one, select the most appropriate antonym of the given word. ಸೊ ಆಂಟೋನಿಮ್ ಅಂತ ಅಂದರೆ ಏನು? ಆಪೋಸಿಟ್ ಮೀನಿಂಗ್. ಓಕೆ, ವಿರುದ್ಧ ಪದ. ನೀವು ದಿನ ಎಕ್ಸಾಮ್ ತಗೊಳ್ತಾ ಇರೋರಿಗೆ ನಿಮಗಿದು ಬಹಳ ಫೆಮಿಲಿಯರ್ ಅಂತ ಅನಿಸುತ್ತೆ. ಇಟ್ಸ್ ವೆರಿ ಈಸಿ ಅನಿಸುತ್ತೆ, ಯಾಕಂದರೆ ರಿಪೀಟೆಡ್ ಆಗಿ ಇದೇ ಎಕ್ಸಸೈಸ್ ಬರ್ತಾ ಇದೆ. ಇದು ಕ್ವೆಶನ್ಸ್ ಚೇಂಜ್ ಇರ್ಬೋದು ಬಟ್ ಇಷ್ಟೇ ಬರ್ತಾ ಇರೋದು. ಇಟ್ಸ್ ವೆರಿ ಸಿಂಪಲ್. ನಿಮ್ಗೆ ಒಂದು ಸತಿ ಕ್ವೆಶನ್ಸ್ ಕ್ಲಿಯರ್ ಆಗಿಬಿಡ್ತು ಅಂತ ಅಂದರೆ ಇಷ್ಟು ಬರೋದು ಅದು ನೋಡಿದ ಕೂಡಲೇ ಓಕೆ ಏನು ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯು ವಿಲ್ ಬಿ ಸೇವಿಂಗ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ಎಫರ್ಟ್. ಓಕೆ, ಸೊ ಇಲ್ಲಿ ಆಪೋಸಿಟ್ ವೆರೈಟಿ. ವೆರೈಟಿ ಅಂದರೆ ಏನು? ವೈವಿಧ್ಯತೆ, ವೆರೈಟಿ. ಸೋ ಮೆನಿ ವೆರೈಟೀಸ್ ಆಫ್ ಡಿಶಸ್ ಅಂತ ಹೇಳಿದಾಗ ಅಲ್ಲಿ ಊಟದ ತಟ್ಟೆಯಲ್ಲಿ ಡಿಫ್ರೆಂಟ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಪದಾರ್ಥಗಳು ಇದ್ದಾಗ ಇಟ್ಸ್ ಕಾಲ್ಡ್ ಆಸ್ ಅ ವೆರೈಟಿ. ಎಲ್ಲ ಒಂದೇ ಥರ ಇಲ್ಲ, ಬೇರೆ ಬೇರೆ ಥರ ಇರುವಂಥದ್ದು, ಇಟ್ ಈಸ್ ವೆರೈಟಿ. ಓಕೆ, ನಾವು ಫ್ಯೂಷನ್ ಅಂತ ಹೇಳಿದ್ರೇನು? ಎಲ್ಲ ಒಟ್ಟಿಗೆ ಸೇರುವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಫ್ಯೂಷನ್. ಮರ್ಜಿಂಗ್, ಬ್ಲೆಂಡಿಂಗ್, ದಟ್ ಈಸ್ ಫ್ಯೂಷನ್. ಮೆಡ್ಲೆ ಅಂತ ಹೇಳಿದ್ರೆ ಮಿಕ್ಸ್ಚರ್. ಓಕೆ, ಎಲ್ಲ ಮಿಕ್ಸ್ ಆಗಿ ಇರುವಂಥದ್ದನ್ನು, ಪುಳಿಯೋಗರೆ ಮೆಡ್ಲೆ, ಅದು ಇದು ಎಲ್ಲ ಹಾಕಿ ಮಿಕ್ಸ್ ಆಗಿರುವಂಥದ್ದು ಮೆಡ್ಲೆ. ಇಲ್ಲಿ ಬರುತ್ತಾ ಅದು ವೆರೈಟಿಗೆ. ಸಿಮಿಲ್ಯಾರಿಟಿ ಅಂದರೆ ಒಂದೇ ಥರ ಇರುವಂಥದ್ದನ್ನು ಸಿಮಿಲರ್ ಅಂತ ಹೇಳ್ತೀವಿ, ಅದು ಆಗಲ್ಲ. ಡೈವರ್ಸಿಟಿ ಅಂತ ಅಂದಾಗ ಬೇರೆ ಬೇರೆ ವಿಭಿನ್ನವಾಗಿ ಇರುವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಡೈವರ್ಸಿಟಿ. ನಾವು ಆಂಟೋನಿಮ್ ಅವ್ರು ಕೇಳಿರುವಂಥದ್ದು. ಸೊ ಈಗ ಫ್ಯೂಷನ್ ಅಂದರೆ ಒಟ್ಟುಗೂಡುವಂಥದ್ದು, ಮೆಡ್ಲೆ ಅಂದರೆ ಮಿಕ್ಸ್ ಆಗಿರೋದು, ಸಿಮಿಲ್ಯಾರಿಟಿ ವೆರೈಟಿ ಆಪೋಸಿಟ್ ಇಸ್ ಸಿಮಿಲ್ಯಾರಿಟಿ, ವೆರೈಟಿ ಮೀನಿಂಗ್ ಡೈವರ್ಸಿಟಿ ಅಂದರೆ ಬೇರೆ ಬೇರೆ ಥರ. ಸೊ ಆಪೋಸಿಟ್ ಕೇಳಿರುವಂಥದ್ದು. ಸೊ ವೆರೈಟಿಗೆ ಆಪೋಸಿಟ್ ಇಸ್ ಸಿಮಿಲ್ಯಾರಿಟಿ. ವೆರೈಟಿ ಅಂದರೆ ಬೇರೆ ಬೇರೆ, ಸಿಮಿಲ್ಯಾರಿಟಿ ಅಂದರೆ ಒಂದೇ ಥರ ಇರುವಂಥದ್ದು. ದೇರ್ಫೋರ್ ಯುವರ್ ಆನ್ಸರ್ ಈಸ್ ಸಿ. ದೆನ್ ಈಗ ಲಾಸ್ಟ್ ಇದು ಬಂದಿದೆ ನಾವು, ದಟ್ ಈಸ್ ಅಬೌಟ್ ಅ ಪ್ಯಾಸೇಜ್. ಸೊ ಈ ಪ್ಯಾಸೇಜ್ ಹೇಗೆ ಅಂತ ಅಂದರೆ ಆ ಪ್ಯಾಸೇಜ್ ಕೊಟ್ಟು ಅದರ ಬೇಸಿಸ್ ಮೇಲೆ 5 ಕ್ವೆಶ್ಚನ್ಸ್ ಇರುತ್ತೆ. ಬಿಕಾಸ್ 5 fill in the blanks ಇರುತ್ತೆ, ಒಂದೊಂದು ಬ್ಲ್ಯಾಂಕ್ಗೂ ಒಂದೊಂದು ಕ್ವೆಶ್ಚನ್. ಓಕೆ, ಇದಕ್ಕೆ 86th ಕ್ವೆಶ್ಚನ್, ದೆನ್ ಹಿಯರ್ 87th, 88, 89 ಆ್ಯಂಡ್ 90th ಕ್ವೆಶ್ಚನ್. ಸೊ ಅಲ್ಲಿಗೆ ನಿಮ್ಮ ಕ್ವೆಶ್ಚನ್ ಪೇಪರ್ ಮುಗಿಯುತ್ತೆ. ಓಕೆ, ನಾವು ಬಟ್ ಪ್ಯಾಸೇಜ್ ಕೊನೆಗೆ ಬರುತ್ತೆ ಅಂತ ಏನೂ ಇಲ್ಲ. ಕ್ವೆಶ್ಚನ್ ಎಲ್ಲಂದರೆ ಅಲ್ಲಿ ಆರ್ಡರಲ್ಲಿ ಬರ್ಬೋದು, ಕ್ವೆಶ್ಚನ್ ನಂಬರ್ಸ್ ಬೇರೆ ಇರ್ಬೋದು, ಬಟ್ ಟಾಪಿಕ್ಸ್ ಎಲ್ಲ ಇದೇ ಬರೋದು ನಿಮಗೆ. ಓಕೆ, ನಾವು ಫಸ್ಟ್ ನೀವು ಏನು ಮಾಡಿ, ಆ ಫಿಲ್ ಇನ್ ದಿ ಬ್ಲ್ಯಾಂಕನ್ನು ಫಿಲಪ್ ಮಾಡೋಕ್ಕಿಂತ ಮುಂಚೆ ಯು ರೀಡ್ ದ ಪ್ಯಾಸೇಜ್ ಸೊ ದಟ್ ಯು ವಿಲ್ ಗೆಟ್ ಅನ್ ಐಡಿಯಾ ಆಫ್ ದ ಥೀಮ್ ಆಫ್ ದ ಪ್ಯಾಸೇಜ್. ಅಂದರೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಎವ್ರಿ ನೌ ಆ್ಯಂಡ್ ದೆನ್ ದೇರ್ ಆರ್ ಗೋಯಿಂಗ್ ಟು ಬಿ ಬ್ಯಾಡ್ ಡೇಸ್, tough days, moods swings and all things nasty that may put a dash on our happy days. ಅಂದರೆ ಆಗಾಗ ನಮಗೇನಾಗತ್ತೆ, ಜೀವನ ಒಂದೇ ಥರ ಹೋಗಲ್ಲ. ಅಲ್ಲಲ್ಲಿ ನಾವು ಖುಷಿಯಾಗಿದ್ದೀವಿ, ಒಂದೇ ಥರ ಹೋಗುತ್ತಾ? ಖುಷಿಯಾಗಿದ್ದೀವಿ ಅಂದರೆ ಖುಷಿಯಾಗೇ ಇರತ್ತಾ? ಕೆಲವೊಂದು ಸರ್ತಿ ಏನಾಗತ್ತೆ ಜೀವನದಲ್ಲಿ, ಬ್ಯಾಡ್ ಡೇಸ್ ಬರುತ್ತೆ, ಟಫ್ ಡೇಸ್ ಬರುತ್ತೆ, ಬಿರುಗಾಳಿ ಥರ ಬರುವಂತಹ ದಿನಗಳು ಬರುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ, ಆಮೇಲೆ ಕೆಲವೊಬ್ಬರು ಬಿಹೇವಿಯರ್ ನಮಗೆ ಅಪ್ಸೆಟ್ ಆಗೋ ದಿನಗಳು ಬರುತ್ತೆ. ಅಂಥದ್ದೆಲ್ಲ ಬಂದಾಗ ಅದೇನು ಮಾಡುತ್ತೆ, ದಟ್ ಮೇ ಪುಟ್ ಅ ಡ್ಯಾಶ್ ಆನ್ ಅವರ್ ಹ್ಯಾಪಿ
ಹ್ಯಾಪಿ ಡೇಸ್ ಅಂತ ಅಂದರೆ ಅದು ನಮ್ಮ ಖುಷಿಯ ಬದುಕಿನಲ್ಲಿ ದಿನಗಳಲ್ಲಿ ಒಂದು ಏನೋ ಒಂದು ಅಬ್ಸ್ಟ್ಯಾಕಲನ್ನು ಏನೋ ಒಂದು ಅಡಚಣೆ ಥರ ಅದು ತರುತ್ತೆ. ಸಮ್ಟೈಮ್ಸ್ ಅಂದರೆ ಹ್ಯಾಪಿ ಡೇಸ್ ಯಾವಾಗಲೂ ಒಂದೇ ಥರ ಇರೋದಿಲ್ಲ. ಸೊ ದೇರ್ ವಿಲ್ ಬಿ ಚೇಂಜಸ್ ಇನ್ ಅವರ್ ಲೈಫ್. ಒಂದು ದಿನ ಇರೋ ಹಾಗೆ ಇನ್ನೊಂದು ದಿನ ಇರಲ್ಲ. ಅವರ್ ಡೇಸ್ ಈಚ್ ಡೇ ವಿಲ್ ಬಿ ವೆರಿ ವೆರಿ ಡಿಫ್ರೆಂಟ್ ಅಲ್ವಾ. ಸೊ ಹಾಗಾಗಿ ನಾನು ಖುಷಿಯಾಗಿದ್ದೀನಿ ಈಗ ಸದ್ಯಕ್ಕೆ ಅಂದರೆ ಖುಷಿಯಾಗೇ ಇರ್ತೀನಿ ಅಂತ ಅಲ್ಲ. ದೇರ್ ಮೇ ಎನಿಥಿಂಗ್ ಕ್ಯಾನ್ ಕಮ್ ಅಪಾನ್ ಎನಿ ಟೈಮ್ ಅಲ್ವಾ. ಸೊ ವಿಚ್ ಮೇ ಪುಟ್ ಅ ಡ್ಯಾಶ್ ಆನ್ ಅದು ಏನೋ ಒಂದು ಹಾಕತ್ತೆ ನಮ್ಮ ಹ್ಯಾಪಿ ಡೇಸ್ ಮೇಲೆ. ದೆನ್ ಅಟ್ ಎನಿ ಗಿವನ್ ಮೊಮೆಂಟ್ ಅಂದರೆ ಆ ಘಳಿಗೆ, ಯಾವುದಾದ್ರೂ ಒಂದು ಘಳಿಗೆಯಲ್ಲಿ however we are the ones who can make a dash between letting these things get in the way or pushing them right out by dash time in things or people. ಆದರೆ ಅಂಥ ನೆಗೆಟಿವ್ ಸಂದರ್ಭಗಳು ಬಂದಾಗ ಅದೆಲ್ಲ ನಮ್ಮ ಕೈಯಲ್ಲೇ ಇರೋವಂಥದ್ದು. ನಾವು ಅದನ್ನು ಹಿಂದೆ ಬಿಟ್ಟು ಮುಂದೆ ಹೋಗೋದು ಅಥವಾ ಯು ಕೀಪ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ದಟ್, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಪ್ರೆಸೆಂಟ್ ಆ್ಯಸ್ ವೆಲ್ ಆ್ಯಸ್ ಭವಿಷ್ಯನೂ ಹಾಳು ಮಾಡ್ಕೊಳ್ಳೋ ಥರ ನಾವು ಮಾಡ್ಕೊಳ್ಳೋದು, ಅದು ನಮ್ಮ ಕೈಯಲ್ಲಿರೋದು. ಆ ಡಿಫ್ರೆನ್ಸನ್ನು ಮಾಡೋ ಥರ ಅಂತ ಹೇಳ್ತಾರೆ. ದೆನ್ I have had this list of things that has made me happy for years now. ಅಂದರೆ ನನ್ನ ಹತ್ರ ಒಂದು ಲಿಸ್ಟ್ ಆಫ್ ಥಿಂಗ್ಸ್ ಇದೆ. ಆ ಥರ ಕೆಲವೊಂದು ಸ್ಯಾಡ್ ಇನ್ಸಿಡೆಂಟ್ಸ್ ಆದಾಗ ನನ್ನನ್ನು ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ನಾನು ಏನೇನು ಮಾಡ್ಕೋಬಹುದು ಅಂತ ಹೇಳಿ ಕಷ್ಟ ಬಂದಾಗಲೂ ಸಹ ಹೌ ಟು ಕೀಪ್ ಮೈಸೆಲ್ಫ್ ಹ್ಯಾಪಿ ಅನ್ನೋದಕ್ಕೆ ಐ ಹ್ಯಾವ್ ಗಾಟ್ ಅ ಲಿಸ್ಟ್ ಆಫ್ ಥಿಂಗ್ಸ್ ವಿತ್ ಮೀ ಫಾರ್ ಮೆನಿ ಇಯರ್ಸ್ ವಿಚ್ ಐ ಹ್ಯಾವ್ ಫಾಲೋಡ್. ಐ ಮೇಡ್ ಇಟ್ ಬ್ಯಾಕ್ ಇನ್ ಕಾಲೇಜ್ ಟು ಹೆಲ್ಪ್ ಮೀ ಡೀಲ್ ವಿತ್ ಸಮ್ ಡಿಫಿಕಲ್ಟ್ ಟೈಮ್ಸ್ ದಟ್ ಐ ಫೇಸ್ಡ್ ದೆನ್. ಅಂದರೆ ನಾನು ಕಾಲೇಜ್ ಡೇಸಲ್ಲಿ ಓದ್ತಿರೋವಾಗ ಅಲ್ಲಿ ಬಂದಂಥ ಕೆಲವು ಸಂದರ್ಭಗಳನ್ನು ಬಂದಿತ್ತು ನನ್ನ ಜೀವನದಲ್ಲಿ. ಸೊ ಆ ಟೈಮಲ್ಲಿ ಐ ಹ್ಯಾಡ್ ಟೇಕನ್ ಸಮ್ ಎಫರ್ಟ್ಸ್. ಓಕೆ, ಆ ಟೈಮನ್ನು ಅಲ್ಲಿಗೆ ಬಂದಂಥ ಸರ್ಕಮ್ಸ್ಟಾನ್ಸಸ್ನ ಎದುರಿಸೋದಕ್ಕೆ ನಾನು ಕೆಲವು ಮಾರ್ಗಗಳನ್ನು ಕಂಡು ಹಿಡ್ಕೊಂಡಿದ್ದೆ. ಅದೇ ಮಾರ್ಗಗಳನ್ನು ಇವತ್ತು ಸಹ ಕಷ್ಟ ಬಂದಾಗ ಐ ರೆಫರ್ ಟು ದೋಸ್ ದ ಥಿಂಗ್ಸ್ ಓಕೆ ವಿಚ್ ಮೇಡ್ ಮೀ ಹ್ಯಾಪಿ ಈವನ್ ಟುಡೇ ಎವ್ರಿ ನೌ ಅಂಡ್ ದೆನ್. ಆಗಾಗ ವೆನ್ ಥಿಂಗ್ಸ್ ಗೋ ಡ್ಯಾಶ್, ಯಾವಾಗಲಾದರೂ ಜೀವನದಲ್ಲಿ ಕಷ್ಟ ಬಂದಾಗ ನಾನು ಮಾಡಿರೋ ಹೆಜ್ಜೆ ಅಥವಾ ಇಟ್ಟಿರೋ ಹೆಜ್ಜೆ ತಪ್ಪಾದಾಗ ಐ ಆಲ್ವೇಸ್ ಗೋ ಬ್ಯಾಕ್ ಟು ದಿಸ್ ಆ್ಯಂಡ್ ಒನ್ ಆರ್ ಮೋರ್ ಥಿಂಗ್ಸ್ ಲಿಸ್ಟೆಡ್ ಹಿಯರ್ ಆ್ಯಂಡ್ ಆಲ್ವೇಸ್ ಲೈಟ್ಸ್ ಮೀ ಅಪ್. ಅಂದ್ರೇನು ಆ ಒಂದು ಮಾರ್ಗಗಳಿಗೆ ಕಾಲೇಜ್ ಡೇಸಲ್ಲಿ ನಾನು ಏನಾದರೂ ಮಾಡಿದಾಗ ನೋವಾದಾಗ ಯಾವ ಒಂದು ಎಫರ್ಟನ್ನು ತಗೊಂಡಿದ್ದೆ, ಎಷ್ಟು ಸ್ಟೆಪ್ ತಗೊಂಡಿದ್ದೆ, ಅದೇ ಸ್ಟೆಪ್ಪನ್ನು ಈಗಲೂ ತಗೊಂಡಾಗ ಇಟ್ ಲೈಟ್ಸ್ ಮೀ ಅಪ್ ಅಂದರೆ ನಾನು ಮತ್ತೆ ಒಂದು ಹೊಸ ಖುಷಿ ಮೂಡುತ್ತೆ ಅಂತ ಹೇಳಿ. ನೌ ದಿಸ್ ಈಸ್ ಅಬೌಟ್ the passage. Let us go on fill in the blank one by one. Okay, every now and then there are going to be bad days. ಬಂದೇ ಬರುತ್ತೆ ಎಲ್ಲರ ಜೀವನದಲ್ಲೂ ಬ್ಯಾಡ್ ಡೇಸ್, ಟಫ್ ಡೇಸ್, ಮೂಡ್ ಸ್ವಿಂಗ್ಸ್ ಆ್ಯಂಡ್ ಆಲ್ ಥಿಂಗ್ಸ್ ನಾಸ್ಟಿ ಏನು ಬೇಕಾದರೂ ಬರಬಹುದು. ದಟ್ ಮೇ ಪುಟ್ ಅ ಡ್ಯಾಶ್ ಆನ್ ಅವರ್ ಹ್ಯಾಪಿ ಡೇಸ್. ಅವರ್ ಹ್ಯಾಪಿ ಡೇಸ್. ಫಾರ್ ನಂಬರ್ ಒನ್, ದಟ್ ಎಂಥ ದಿನಗಳು ಬರುತ್ತೆ ಅಂತಂದರೆ ದಟ್ ಮೇ ಪುಟ್ ಅ ಡ್ಯಾಶ್ ಆನ್ ಅವರ್ ಹ್ಯಾಪಿ ಡೇಸ್. ಆ ಹ್ಯಾಪಿ ಡೇಸ್ಗೆ ಒಂದು ಕಪ್ಪು ಕವರ್ ಹಾಕಿದ ಹಾಗೆ ಏನಾದರೂ ಒಂದು ಕೆಟ್ಟದಾಗಬಹುದು ಅಂತಂದಾಗ ದಟ್ ಮೇ ಪುಟ್ ಅ ಸ್ಮೈಲ್ ಆನ್ ಅವರ್ ಹ್ಯಾಪಿ ಡೇಸ್ ಕರೆಕ್ಟ್ ಬರೋದಿಲ್ಲ. ಓಕೆ, ಅಂದರೆ ಜೀವನ ಚೆನ್ನಾಗಿ ಹೋಗ್ತಾ ಇರೋವಾಗ ಸಡನ್ನಾಗಿ ಏನಾದರೂ ಹಾಕಿದಾಗ ಅಂತ ಹೇಳಿದ್ರೆ ಏನೋ ನೆಗೆಟಿವ್ ಬಂದಾಗ ಅಂತ ಅಂದರೆ ಅದು ಸ್ಮೈಲ್ ಅಲ್ಲ. ಮಾರ್ಕರ್ ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ಹೈಲೈಟ್ಸ್, ಅದು ಅಲ್ಲ. ಮೇಕಪ್ ಅಂತ ಹೇಳಿದ್ರೆ ಕಾಂಪನ್ಸೇಟ್ ಮಾಡೋದಕ್ಕೆ ಏನೋ ಅಲ್ಲಿ ಕೊರತೆ ಇದೆ ಅದನ್ನು ಪ್ಯಾಚಪ್ ಮಾಡೋದಕ್ಕೆ ಮೇಕಪ್ ಅಂತ ಹೇಳ್ತೀವಿ. ಡ್ಯಾಂಪರ್ ಅಂತ ಅಂದ್ರೇನು ಅದು ಅಂದರೆ ಇನ್ನೂ ಚೆನ್ನಾಗಿ ನಡೀತಿದೆ ಅನ್ನೋವಾಗ ಎಲ್ಲನೂ ನೀರಸ ಆಗುವಂಥದ್ದು, ಕಂಪ್ಲೀಟಾಗಿ ಸ್ಪಿರಿಟ್ ಡೌನ್ ಆಗುವಂಥದ್ದು, ದುಃಖ ಆಗುವಂಥ ಘಟನೆಗಳು, ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಡ್ಯಾಂಪರ್. ಆಲ್ ರೈಟ್, ಸೊ ದಟ್ ಮೇ ಪುಟ್ ಅ ಡ್ಯಾಂಪರ್. ರಿಮೆಂಬರ್ ದಿಸ್. ಈ ಕ್ವಶನ್ಗೆ ಡಿ ನೀವು ತಗೊಂಡು ಹೋಗಿ ಡ್ಯಾಂಪರ್ನಲ್ಲಿ ಫಿಲ್ ಇನ್ ದಿ ಬ್ಲ್ಯಾಂಕ್ ಫಿಲ್ ಮಾಡೋದಲ್ಲ, ಬಟ್ ಆ ಕ್ವಶನ್ನಿಗೆ ಅಲ್ಲಿ ಫಿಲ್ ಇನ್ ದಿ ಬ್ಲ್ಯಾಂಕ್ ನೋಡಿಕೊಂಡು ಇಲ್ಲಿ ಆಪ್ಷನ್ ಕರೆಕ್ಟ್ ಮಾಡಿ. ಸೊ ಡಿ ಈಸ್ ಯೋರ್ option, damper. ನೆನ್ಪಿಟ್ಕೊಳ್ಳಿ. ಓಕೆ, ಸೊ ವಿಲ್ ಗೋ ಬ್ಯಾಕ್ ಟು ದಿ ಪ್ಯಾಸೇಜ್ ಹಿಯರ್. ಸಿ ಆ್ಯಂಡ್ ಆಲ್ ಥಿಂಗ್ಸ್ ನಾಸ್ಟಿ ದಟ್ ಮೇ ಪುಟ್ ಅ ಡ್ಯಾಂಪರ್ ಅಂತ ಅಂದ್ರೇನು, ಒಂದು ತಣ್ಣೀರು ಬಟ್ಟೆ ಹಾಕಿದ ಹಾಗೆ ನಮ್ಮ ಖುಷಿ ಜೀವನದಲ್ಲಿ ಆನ್ ಅವರ್ ಹ್ಯಾಪಿ ಡೇಸ್. ದಟ್ ಇನ್ ದ ಬ್ಲ್ಯಾಂಕ್ ಇಸ್ ಕಂಪ್ಲೀಟ್. ಸೆಕೆಂಡ್ ಒನ್, ಅಟ್ ಎನಿ ಗಿವನ್ ಮೊಮೆಂಟ್ ಹವೆವರ್ ವಿ, ಆದರೆ ಅಂಥ
ಕರಾಳ ದಿನಗಳು ಬಂದರೂ ಸಹ ಅದರ ಒಂದು ಡಿಸಿಷನ್ ತಗೊಳ್ಳೋದು ಯಾರ ಕೈಯಲ್ಲಿರುತ್ತೆ? ವಿ ಆರ್ ದ ಒನ್ಸ್ ಹೂ ಕ್ಯಾನ್ ಮೇಕ್ ಅ ಡ್ಯಾಶ್ ಬಿಟ್ವೀನ್ ಲೆಟ್ಟಿಂಗ್ ದೀಸ್ ಥಿಂಗ್ಸ್ ಗೆಟ್ ಇನ್ ದ ವೇ ಆರ್ ಪುಷಿಂಗ್ ದೆಮ್ ರೈಟ್ ಔಟ್ ಬೈ ಡ್ಯಾಶ್ ಟೈಮ್ ಇನ್ ಥಿಂಗ್ಸ್ ಆರ್ ಪೀಪಲ್ ಡ್ಯಾಶ್ ಮೇಕರ್ಸ್ ಹ್ಯಾಪಿ ಅಂದ್ರೇನು? ಆದರೆ ಆ ಕರಾಳ ದಿನಗಳು ಬಂದಾಗ ಅದನ್ನು ನಾವು ಕಂಟಿನ್ಯೂ ಮಾಡಿಕೊಂಡು ದುಃಖದಲ್ಲಿರೋದು ಅಥವಾ ಹಿಂದೆ ಬಿಟ್ಟು ಮುಂದೆ ಹೋಗೋದು ನಮ್ಮ ಕೈಯಲ್ಲಿರುತ್ತೆ. ಆ ಟೈಮನ್ನು, ಆ ಎನರ್ಜಿನ ನಾವೇನು ಮಾಡಬೇಕು? ನಮಗೆ ಖುಷಿ ಕೊಡುವಂಥ ವ್ಯಕ್ತಿಯಲ್ಲಿ, ಸಂದರ್ಭದಲ್ಲಿ ಅದನ್ನು ನಾವು ತೊಡಗಿಸ್ಕೊಳ್ಬೇಕು. ಸೊ ಹಿಯರ್ ವಿ ಆರ್ ದಿ ಒನ್ಸ್ ಹೂ ಕ್ಯಾನ್ ಮೇಕ್ ಅ ಡ್ಯಾಶ್ ಬಿಟ್ವೀನ್ ಲೆಟ್ಟಿಂಗ್. ದೆರ್ ಆರ್ ಏನು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ವಿ ಕ್ಯಾನ್ ಮೇಕ್ ಇಲ್ಲಿ ನೋಡಿ ಆಪ್ಷನ್ ನಂಬರ್ 2ಗೆ ವಿ ಕ್ಯಾನ್ ಮೇಕ್ ಅಂದರೆ 2 ಆಪ್ಷನ್ ಇದೆ. ಏನು? ಅದನ್ನೇ ಇಟ್ಕೊಂಡು ಕೊರಗ್ತಾ ಇರೋದು ಅಥವಾ ಹಿಂದೆ ಬಿಟ್ಟು ಮುಂದೆ ಹೋಗೋದು. ಸೊ ವಿ ಕ್ಯಾನ್ ಮೇಕ್ ಅ ಡಿಫರೆನ್ಸ್, ವಿ ಕ್ಯಾನ್ ಮೇಕ್ ಅ ಚಾಯ್ಸ್, ವಿ ಕ್ಯಾನ್ ಮೇಕ್ ಅ ಮೇಕಪ್, ವಿ ಕ್ಯಾನ್ ಮೇಕ್ ಅ ಡ್ಯಾಂಪರ್. ಸೊ ಇಲ್ಲಿ ಡಿಫರೆನ್ಸ್, ಚಾಯ್ಸ್, ಬ್ರಿಡ್ಜ್, ಗ್ಯಾಪ್. ಸೊ ವಿ ಕ್ಯಾನ್ ಮೇಕ್ ಅ ಡಿಫರೆನ್ಸ್. ಈಗ ಏನು ಬದಲಾವಣೆ ತರಬಹುದು ಅಂತ ಹೇಳಿದ್ರೆ, ಆ ಸಿಚುವೇಶನ್ ಇದೆ, ನಮಗೆ ಕೆಟ್ಟ ಸಿಚುವೇಶನ್ ಬಂದಿದೆ, ಆದರೆ ಅದನ್ನು ಯಾವ ರೀತಿ ರಿಯಾಕ್ಷನ್ ಕೊಡೋದು ಇಟ್ಸ್ ಇನ್ ಅವರ್ ಹ್ಯಾಂಡ್ಸ್. ವಿ ಕ್ಯಾನ್ ಮೇಕ್ ಅ ಡಿಫರೆನ್ಸ್, ಅದನ್ನು ಬದಲಾಯಿಸ್ಬೋದು. ಚಾಯ್ಸ್ ಆಯ್ಕೆ ಮಾಡ್ಬೋದು. ಬ್ರಿಡ್ಜ್ ಅಂತಂದರೆ ಜೋಡಣೆ ಮಾಡ್ಬೋದು. ಗ್ಯಾಪ್ ಅಂತ ಹೇಳಿದ್ರೆ ಒಂದು ರಿಫ್ಟ್ ಬರೋ ಥರ. ಸೊ ಇಲ್ಲಿ ವಿ ಕ್ಯಾನ್ ಮೇಕ್ ಅ ಡಿಫರೆನ್ಸ್, ದಿಸ್ ಈಸ್ ದಿ ಆಪ್ಷನ್. ನಾವು ಆ ಸಂದರ್ಭವನ್ನು ಬದಲಾಯಿಸಬಹುದು. ದಟ್ ಈಸ್ ಕಾಲ್ಡ್ ಆಸ್ ದಿ ಡಿಫ್ರೆನ್ಸ್. ಆಲ್ ರೈಟ್. ಹೇಗೆ ಬದಲಾಯಿಸಬಹುದು? ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಹೇಗೆ ಅಂತಂದರೆ, ಒಳ್ಳೆ ಒಂದು ಆ್ಯಕ್ಷನ್ಸಲ್ಲೋ ಅಥವಾ ಒಳ್ಳೆ ಸಂದರ್ಭದಲ್ಲೋ ಅಥವಾ ಇನ್ ಗುಡ್ ಪೀಪಲ್ ಹೂ ಆರ್ ನೈಸ್ ಟು ಅಸ್, ಅವರಲ್ಲಿ ಟೈಮ್ ಮತ್ತು ಎನರ್ಜಿನ ಇನ್ವೆಸ್ಟ್ ಮಾಡಿದಾಗ, ಬೈ ಇನ್ವೆಸ್ಟಿಂಗ್ ಆರ್ ಸ್ಪೆಂಡಿಂಗ್ ಆರ್ ಸ್ಪ್ರೆಡ್ಡಿಂಗ್ ಆರ್ ಎಕ್ಸ್ಪ್ಯಾಂಡಿಂಗ್ ಅಂತ ಇದೆ. ಅಲ್ಲಿ ಯಾರಲ್ಲಿ ನಾವು ಟೈಮ್ ಆ್ಯಂಡ್ ಎನರ್ಜಿನ ಕೊಡಬೇಕು? ನಾಟ್ ಸ್ಪೆಂಡಿಂಗ್, not spending, not expanding, not spreading, but by investing. ಅಂದರೆ ಎಲ್ಲಿ ನಮ್ಮ ಎನರ್ಜಿ ಹಾಕಬೇಕು? ಇನ್ ಗುಡ್ ಪೀಪಲ್, ನಮಗೋಸ್ಕರ ಇರುವಂತಹ ವ್ಯಕ್ತಿಗಳಲ್ಲಿ ವಿ ಹ್ಯಾವ್ ಟು ಇನ್ವೆಸ್ಟ್. ಸೊ ಇಟ್ ಈಸ್ ನಾಟ್ ಸ್ಪೆಂಡಿಂಗ್, ಸ್ಪ್ರೆಡ್ಡಿಂಗ್, ಎಕ್ಸ್ಪ್ಯಾಂಡಿಂಗ್, ಬಟ್ ಇನ್ವೆಸ್ಟಿಂಗ್ ಅವರ್ ಟೈಮ್ ಆ್ಯಂಡ್ ಎನರ್ಜಿ ಆನ್ ಗುಡ್ ಪೀಪಲ್. ಆನ್ ಗುಡ್ ಪೀಪಲ್. ಪೀಪಲ್ ಅಂತ ಅಂದಾಗ ವ್ಯಕ್ತಿಗಳು. ವೇರ್, ವಿಚ್, ಹೂಮ್, ಹೂ ಅಂತ ಇದೆ. ಆನ್ ಗುಡ್ ಪೀಪಲ್, ಯಾರು ನಮಗೆ ಖುಷಿ ಕೊಡ್ತಾರೋ ಅವರಲ್ಲಿ ನಾವು ಮಾತಾಡ್ಸೋಣ, ಅವ್ರ ಹತ್ರ ಇರೋಣ. ಲೆಟ್ ಅಸ್ ಸ್ಪೆಂಡ್ ಟೈಮ್ ವಿತ್ ದೋಸ್ ಪೀಪಲ್ ಹೂ ಗಿವ್ ಅಸ್ ಹ್ಯಾಪಿನೆಸ್. ಓಕೆ, ವಿತ್ ಹೂ, ಎಸ್, ವೇರ್, ವಿಚ್, ಹೂಮ್, ಹೂ ಅಂತ ಇದೆ. ವಿಲ್ ಗೋ ಬ್ಯಾಕ್ ಟು ದ ಪ್ಯಾಸೇಜ್. ಯಾ, ನಾವ್ ಯು ಸಿ, ಯಾ. However, ilinda, at any given moment, however, we are the ones who can make, I'll fill it up for you now. Illi fill ಮಾಡ್ತಾ ಹೋಗೋಣ. We put a damper. ಇಲ್ಲಿ ಡ್ಯಾಂಪರ್ ಅಂದರೆ ಒದ್ದೆ ಬಟ್ಟೆ, ಅಂದರೆ ನೀರಸವಾಗಿ, ಅಂದರೆ ಸಮಥಿಂಗ್ ನೆಗೆಟಿವ್ ಹ್ಯಾಪನ್ಸ್. ಅಟ್ ದಟ್ ಟೈಮ್ ವಿ ಆರ್ ದ ಒನ್ಸ್ ಹೂ ಕ್ಯಾನ್ ಮೇಕ್ ಅ ಡಿಫ್ರೆನ್ಸ್. ಅಂದರೆ ಅದನ್ನು ಬದಲಾಯಿಸುವಂಥ ಶಕ್ತಿನೂ ನಮ್ಮಲ್ಲೇ ಇರೋದು. ಬೈ ಲೆಟ್ಟಿಂಗ್ ದೀಸ್ ಥಿಂಗ್ಸ್ ಗೆಟ್ ಇನ್ ದ ವೇ, ನಾವು ಮುಂದಿನ ಭವಿಷ್ಯಕ್ಕೆ ಅಡ್ಡ ಮಾಡೋದು ಅದೇನೆ. ಆರ್ ಪುಷಿಂಗ್ ದೆಮ್ ಔಟ್ ಬೈ ಇನ್ವೆಸ್ಟಿಂಗ್. ಸೊ ಹಳೆದೆಲ್ಲ ಮರೆತು ಮುಂದೆ ಹೋಗೋದಕ್ಕೆ ಏನು ಮಾಡಬೇಕು? ಬೈ ಇನ್ವೆಸ್ಟಿಂಗ್ ಟೈಮ್ ಇನ್ ಥಿಂಗ್ಸ್ ಆರ್ ಪೀಪಲ್. ಓಕೆ, ಪೀಪಲ್ ಅನ್ನೋದು ವಿಚ್, ವೇರ್, ವೈ, ಹೂ ಅಂತ ಇದೆ. ಹೂ ಮೇಕ್ ಅಸ್ ಹ್ಯಾಪಿ. ಸೊ ಯಾರಲ್ಲಿ? ಬೈ ಇನ್ವೆಸ್ಟಿಂಗ್ ಟೈಮ್ ಇನ್ ಪೀಪಲ್ ಹೂ ಮೇಕ್ ಅಸ್ ಹ್ಯಾಪಿ. ಓಕೆನಾ? ನೌ ಲಾಸ್ಟ್ ಆಪ್ಷನ್. ಐ ಹ್ಯಾವ್ ಹ್ಯಾಡ್ ದಿಸ್ ಲಿಸ್ಟ್ ಆಫ್ ಥಿಂಗ್ಸ್ that has made me happy for years now. I made it back in college to help me deal with some difficult times that I faced then. Even today, every now and then, when things go, ಅಂದರೆ ಆಗ ನಡೆದಂತಹ ಟೈಮಲ್ಲಿ ನಾನೊಂದು ಲಿಸ್ಟ್ ಮಾಡ್ಕೊಂಡಿದ್ದೆ, ಈಗಲೂ ಸಹ ಅದನ್ನೇ ಪಾಲಿಸ್ತೀನಿ. ಸೊ ಲಾಸ್ಟ್ ಆಪ್ಷನ್, ವಾಟ್ ಈಸ್ ಇಟ್? 90th ಕ್ವೆಶ್ಚನ್. ಸೊ ನಾನೇನು ಮಾಡ್ತೀವಿ? ಸಮ್ಟೈಮ್ಸ್ ವೆನ್ ಥಿಂಗ್ಸ್ ಗೋ ಡ್ಯಾಶ್, ಎಲ್ಲಾದರೂ ಕೆಲವೊಂದು ಸರ್ತಿ ಸಂದರ್ಭಗಳು ಕೈ ಮೀರಿ ಹೋದಾಗ ಅನ್ನೋದಕ್ಕೆ ವೆನ್ ಥಿಂಗ್ಸ್ ಗೋ ರೈಟ್, ಬರೋದಿಲ್ಲ. ಥಿಂಗ್ಸ್ ಗೋ ರೈಟ್ ಬರಲ್ಲ. ಥಿಂಗ್ಸ್ ಗೋ ಫಾಸ್ಟ್ ಸಹ ಬರೋದಿಲ್ಲ. ಥಿಂಗ್ಸ್ ಗೋ ರಾಂಗ್. ಸಮ್ಟೈಮ್ಸ್ ವೆನ್ ಥಿಂಗ್ಸ್ ಗೋ ರಾಂಗ್, ಗೋ ಸ್ಲೋನು ಬರಲ್ಲ. ಕೆಲವೊಂದು ಸರ್ತಿ ಜೀವನ ತಪ್ಪು ಹಾದಿಯಲ್ಲಿ ಹೋದಾಗ ಅನ್ನೋದು
ಇಲ್ಲಿ ಆಪ್ಷನ್. ಓಕೆ, ರಾಂಗ್ ಅನ್ನೋದು. ಸೊ ಸಿ ಈಸ್ ಯೋರ್ ಆಪ್ಷನ್. ಸೊ ನಾವು ಕಮಿಂಗ್ ಬ್ಯಾಕ್ ಟು ಯೋರ್ ಪ್ಯಾಸೇಜ್. ಈಗ ಪ್ರತಿಯೊಂದು ಡೋಂಟ್ ಫಿಲ್ ಇಟ್, ಬಟ್ ಇಟ್ ಇಸ್ ಜಸ್ಟ್ ನಿಮಗೆ ಒಂದು ರೆಫರೆನ್ಸ್ಗಷ್ಟೇ ನಾನು ಮಾಡ್ತಿರೋದು. ನಾವು ವಿಲ್ ಸಿ ದಿಸ್ ಒನ್ ಇಲ್ಲಿ. ಸೊ ಪುಟ್ ಅ ಡ್ಯಾಂಪರ್ ಅಂತ ಬರುತ್ತೆ ಫಸ್ಟ್ ಆಪ್ಷನ್ನಿಗೆ, ಚಾಯ್ಸ್. ಆ್ಯಂಡ್ ದೆನ್ ಹಿಯರ್ ಮೇಕ್ ಅ ಡಿಫ್ರೆನ್ಸ್ ಅನ್ನೋದು ಸೆಕೆಂಡ್ ಚಾಯ್ಸ್. ದೆನ್ ಬೈ ಇನ್ವೆಸ್ಟಿಂಗ್ ಅನ್ನೋದು ಥರ್ಡ್ ಚಾಯ್ಸ್. Okay, in things or people who make us happy. ಆಮೇಲೆ every now and then when things go wrong, I always go back to this and one or more things listed here which always lights me up. ಇದನ್ನು ನಾನು ನೋಡಿದಾಗ ನನಗೆ ಖುಷಿ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. So that is it. We have completed the 25 questions analysis that appears in your question paper. So I think that this should be something very useful and helpful for you. ಇದನ್ನ ಎಕ್ಸಸೈಸ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕೇಳಿ. ಅಟ್ಲೀಸ್ಟ್ ಪ್ಯಾಟರ್ನ್ ಯಾವ ಥರ ಬರುತ್ತೆ ನೀವು ಇದು ಮಾಡಿಕೊಂಡ್ರೆ ಈ ಕ್ವಶನ್ಸನ್ನ ಸ್ವಲ್ಪ ಗೆಸ್ ವರ್ಕ್ ಮಾಡಿಕೊಂಡು ನಿಮಗೆ ಆ ಪದಗಳೆಲ್ಲ ಗೊತ್ತಿದ್ರೆ ಇಟ್ ವಿಲ್ ಬಿ ಈಸಿ. ಅದರ್ವೈಸ್ ಯು ಹ್ಯಾವ್ ಟು ಡೂ ಸಮ್ ಗೆಸ್ ವರ್ಕ್ ಸೀರಿಯಸ್ಲಿ. But anyway, you can definitely crack down the exams. That I am sure. Okay. So until the next session, please take care. Thank you.